ಯೋ ಗಾಯ್ಸ್, ಗೆಲ್ಲರು ಹೇಗಿದ್ದೀರಾ? ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಗೊತ್ತಾ? ಇತ್ತೀಚೆಗೆ ಹೊಸದಾಗಿ ರಿಲೀಸ್ ಆಗಿರುವ ಒಂದು ಸರ್ವೈವಲ್ ಮೂವಿಯನ್ನೇ ನಿಮಗಾಗಿ ತಂದಿದ್ದೀನಿ. ಸೊ ಸರ್ವೈವಲ್ ಮೂವೀಸ್ ಬಗ್ಗೆ ನಿಮಗೆ ಹೇಳೋದೇ ಬೇಕಾಗಿಲ್ಲ. ಸೆಕೆಂಡ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆಗಿರುತ್ತೆ. ಅದೇ ತರನೇ ಈ ಚಿತ್ರ ಕೂಡ ನಮಗೆ ಸಿಕ್ಕಾಪಟ್ಟೆ ಗಾಬರಿಯನ್ನ ಮಾಡ್ತಿರುತ್ತೆ. ನೆಕ್ಸ್ಟ್ ಸೆಕೆಂಡ್ಗೆ ಅಷ್ಟೊಂದು ಸೂಪರ್ ಆಗಿರುತ್ತೆ. ಖಂಡಿತ ನಿಮ್ಮ ಎಲ್ಲರಿಗೂ ತುಂಬಾನೇ ಇಷ್ಟವಾಗುತ್ತೆ. ಅದು ಏನು ಅಂದ್ರೆ, ಒಂದು ದೊಡ್ಡ ಆಸ್ಟ್ರಾಯ್ಡ್ ಸ್ಟೋನ್ ನಮ್ಮ ಭೂಮಿಯ ಮೇಲೆ ಬಿದ್ದು ಆಲ್ಮೋಸ್ಟ್ ಮಾನವ ಜನಾಂಗವನ್ನೇ ನಾಶ ಮಾಡ್ಬಿಟ್ಟಿರುತ್ತೆ. ಸೊ ಅದರಲ್ಲಿ ತಪ್ಪಿಸಿಕೊಂಡ ಮಿಕ್ಕಿರುವ ಮನುಷ್ಯರು ಏನನ್ನ ಮಾಡ್ತಾರೆ ಅಂದ್ರೆ, ಬಂಕರ್ಸ್ ಗಳಲ್ಲಿ ಅಲ್ಲಲ್ಲಿ ಸೇಫ್ ಆಗಿರ್ತಾರೆ. ಹಾಗಿರ್ಬೇಕಾದ್ರೆ ನಮ್ಮ ಹೀರೋ ಸ್ಟೇ ಆಗಿರುವ ಬಂಕರ್ ಅಲ್ಲಿ ಏನಾಗುತ್ತಂದ್ರೆ, ಅದುವೇ ನಾಶವಾಗುವಂತಹ ಸ್ಟೇಜ್ ಗೆ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಕ್ರಿಯೇಟರ್ ಅಂತ ಹೇಳಲಾಗುವ ಒಂದು ಜಾಗದ ಬಗ್ಗೆ ನಮ್ಮ ಹೀರೋ ತಿಳ್ಕೊಂಡು, ಅಂದ್ರೆ ಇನ್ನವೇ ಈ ಭೂಮಿಯಲ್ಲಿ ಚೆನ್ನಾಗಿರ್ತಿರುವ ಜಾಗ ಅಂದ್ರೆ ಆ ಕ್ರಿಯೇಟರ್ ಜಾಗ ಮಾತ್ರವೇ. ಸೊ ಆ ಜಾಗಕ್ಕೆ ಹೇಗಾದ್ರೂ ಹೋಗ್ಬಿಡೋಣ ಅಂತ ಡಿಸೈಡ್ ಅನ್ನ ಮಾಡ್ಕೊಂಡು, ನಾಶವಾಗಿರುವ ಈ ಭೂಮಿಯಲ್ಲಿ ಅವನ ಫ್ಯಾಮಿಲಿನ ಕರ್ಕೊಂಡು ಆ ಜಾಗವನ್ನ ಹುಡುಕಿ ಹೊರಡ್ತಾನೆ ಹೀರೋ. ಆ ರೀತಿ ಹೋಗ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಅವನ ಫ್ಯಾಮಿಲಿ ಏನೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಿದ್ರು, ಬೆಟ್ಟ ಗುಡ್ಡ ನದಿಗಳು ದೊಡ್ಡ ದೊಡ್ಡ ಪಾತಾಳಗಳು ಅಂತ ಎಲ್ಲವನ್ನು ಕ್ರಾಸ್ ಮಾಡಿ ಫೈನಲ್ ಆಗಿ ನಮ್ಮ ಹೀರೋ ಮತ್ತೆ ಅವನ ಫ್ಯಾಮಿಲಿ ಅವರ ಡೆಸ್ಟಿನೇಷನ್ ಅನ್ನ ರೀಚ್ ಮಾಡಿದ್ರ, ನಾಶವಾಗ್ತಿರುವ ಈ ಭೂಮಿಯಲ್ಲಿ ನಮ್ಮ ಹೀರೋ ಅವನ ಫ್ಯಾಮಿಲಿಯನ್ನ ಕಾಪಾಡ್ಕೊಂಡ ಅನ್ನೋದನ್ನ ಸೂಪರ್ ಆಗಿ ನಮಗೆ ಹೇಳಿರುವ ಮೂವಿನೇ 2026ರಲ್ಲಿ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ಗ್ರೀನ್ ಲ್ಯಾಂಡ್ ದಿ ಮೈಗ್ರೇಷನ್. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ದೊಡ್ಡ ಆಸ್ಟ್ರಾಯ್ಡ್ ಬಂದು ಭೂಮಿ ಮೇಲೆ ಡ್ಯಾಶ್ ಮಾಡೋ ರೀತಿ ನಮಗೆ ತೋರಿಸ್ತಾರೆ. ಆ ರೀತಿ ಡ್ಯಾಶ್ ಮಾಡಿದ ಫೋರ್ಸಿನಲ್ಲೇ ಭೂಮಿಯಲ್ಲಿ ಬದುಕ್ತಾ ಇದ್ದ 75% ಮಾನವ ಜನಾಂಗನೇ ನಾಶವಾಗ್ಬಿಡುತ್ತೆ, ಸತ್ತೋಗ್ಬಿಡ್ತಾರೆ. ಅದು ಮಾತ್ರ ಇಲ್ಲ, ಆಸ್ಟ್ರಾಯ್ಡ್ ಬಿದ್ದಿದ್ದ ಪರಿಣಾಮ ಇರ್ತಿದೆಯಲ್ಲ, ಅದು ಹಾಗೆ ಈ ಭೂಮಿಯ ಮೇಲೆ ಹರಳುತ್ತಿರುತ್ತೆ. ಸೊ ಆದ್ರಿಂದಾನೇ ಆಕ್ಸಿಜನ್ ಗಾಳಿ ಎಲ್ಲ ಪೊಲ್ಯೂಟ್ ಆಗ್ಬಿಡುತ್ತೆ. ಭೂಮಿಯಲ್ಲಿ ಇರ್ತಾ ಇರುವ ಎಲ್ಲ ಜಾಗವೇ ರೇಡಿಯೇಷನ್ ಇಂದ ಅಫೆಕ್ಟ್ ಆಗ್ಬಿಟ್ಟಿರುತ್ತೆ. ಅದು ಮಾತ್ರ ಇಲ್ಲ, ನಿಮಿಷಕ್ಕೆ ಒಂದು ಸಲ ಇಲ್ಲಾದ್ರೂ ಅರ್ಥಕ್ವೇಕ್ ಆಗ್ತಾನೆ ಇರುತ್ತೆ. ಅದನ್ನು ದಾಟಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಗಳಿಂದಾನೇ, ಆ ಬಿರುಗಾಳಿಯಿಂದಾನೇ ಇಡೀ ಭೂಮಿನೇ ಇನ್ನವೇ ನಾಶವಾಗ್ತಿರುತ್ತೆ. ಇವಾಗ ಹಾಗೆ ಕಟ್ ಮಾಡಿ ಆ ದೊಡ್ಡ ಆಸ್ಟ್ರಾಯ್ಡ್ ಬಿದ್ದು 5 ವರ್ಷಗಳ ನಂತರ ಆಲ್ಮೋಸ್ಟ್ ಇವಾಗ ಭೂಮಿನೇ ನಾಶವಾಗ್ಬಿಟ್ಟಿದೆಯಲ್ವಾ. ಸೊ ಮಿಕ್ಕಿದ ಜೀವಂತವಾಗಿ ಇರ್ತಾ ಇರುವ ಜನರೆಲ್ಲ ಎಲ್ಲಿ ಬದುಕ್ತಿರ್ತಾರೆ ಅಂದ್ರೆ, ಬಂಕರ್ ಅಂತ ಅಂದ್ರೆ ಸದ್ಯಕ್ಕೆ ಇವಾಗ ಸೇಫ್ ಆಗಿರುವ ಜಾಗಗಳಲ್ಲಿ ಸ್ಟೇ ಆಗಿರ್ತಾರೆ. ಅದರಲ್ಲಿ ಗ್ರೀನ್ ಲ್ಯಾಂಡ್ ಅಲ್ಲಿ ಇರ್ತಾ ಇರುವ ಒಂದು ಬಂಕರ್ ಅಲ್ಲಿ ಜಾನ್ ಅನ್ನುವ ಒಬ್ಬರು ವ್ಯಕ್ತಿಯನ್ನ ನಮಗೆ ತೋರಿಸ್ತಾರೆ. ಇವರೇನೇ ಈ ಮೂವಿ ಹೀರೋ ಅವರ ಫ್ಯಾಮಿಲಿ ಜೊತೆ ಸೇರಿ ಬಂಕರ್ ಅಲ್ಲಿ ಜೀವನ ಮಾಡ್ತಿರ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಒಬ್ಬ ಇಂಜಿನಿಯರ್. ಆದ್ರಿಂದ ಈ ಬಂಕರ್ ಒಳಗಡೆ ನಡೆಯುವ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಎಲ್ಲವನ್ನ ಅವನೇನೆ ಸರಿ ಮಾಡಿ ಕೊಡ್ತಾನೆ. ಅದು ಮಾತ್ರ ಇಲ್ಲ, ಸ್ಕೌಟ್ ಟೀಮ್ ಅಲ್ಲೂ ನಮ್ಮ ಹೀರೋ ಇರ್ತಾನೆ. ಸ್ಕೌಟ್ ಟೀಮ್ ಅಂದ್ರೆ ಇವಾಗ ಭೂಮಿ ನಾಶವಾಗ್ಬಿಟ್ಟಿರೋದ್ರಿಂದ ಎಲ್ಲರೂ ಇವಾಗ ಬಂಕರ್ ಒಳಗಡೆ ಇರ್ತಿದ್ದಾರೆ ಅಲ್ವಾ. ಆದ್ರೆ ಹೊರಗಡೆ ಪ್ರಪಂಚ ಹೇಗಿರ್ತಿದೆ, ಅಲ್ಲಿ ಹೊರಗಡೆ ಏನಾದ್ರೂ ನಮಗೆ ಯೂಸ್ಫುಲ್ ಆಗಿ ಸಿಗುತ್ತಾ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗೂ ನಮ್ಮ ಹೀರೋನೇ ಹೊರಗಡೆ ಹೋಗಿದ್ದು ಬರ್ತಿರ್ತಾನೆ. ಇವಾಗ ಕೂಡ ನೋಡಿದ್ರೆ ನಮ್ಮ ಹೀರೋವನ್ನೇ ಹೊರಗಡೆ ಕಳಿಸ್ಕೊಟ್ಟಿರ್ತಾರೆ. ಹೊರಗಡೆ ತುಂಬಾನೇ ರೇಡಿಯೇಷನ್ಸ್ ಜಾಸ್ತಿ ಇರುತ್ತೆ. ಆದ್ರಿಂದ ನಮ್ಮ ಹೀರೋ ಯಾವಾಗ್ಲೂ ಮಾಸ್ಕ್ ಅನ್ನ ಹಾಕೊಂಡೆ ಹೊರಗಡೆ ಬರ್ತಾನೆ. ಆ ರೀತಿ ಇವಾಗ ನಮ್ಮ ಹೀರೋ ಹೊರಗಡೆ ಬಂದು ಈ ಭೂಮಿಯ ಗತಿಯನ್ನ ನೋಡ್ಬೇಕಾದ್ರೆ, ಅಲ್ಲಿ ಒಂದು ಜಾಗದಲ್ಲಿ ಭೂಮಿಯನ್ನ ಓಪನ್ ಮಾಡ್ಕೊಂಡು ಬಲ್ಕೊಂಡು ಎಲ್ಲ ಹೊರಗಡೆ ಬರ್ತಿರುತ್ತೆ. ಆದ್ರೆ ಇದೆಲ್ಲ ಜಾಗದಲ್ಲಿ ನಾರ್ಮಲ್ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ. ಆದ್ರಿಂದ ನಮ್ಮ ಹೀರೋ ಅದ್ರ ಬಗ್ಗೆ ಸರಿಯಾಗಿ ಕೇರ್ ಮಾಡದೆ ಅದನ್ನು ದಾಟಿ ಬೇರೆ ಏನಾದ್ರೂ ಸಿಗುತ್ತಾ ಅಂತ ಹುಡುಕಿ ನೋಡ್ತಿರ್ತಾನೆ. ಹಾಗೆ ಹುಡಿಕೊಂಡು ಸಮುದ್ರದ ಕಡೆಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ತುಂಬಾನೇ ಲೈಫ್ ಬೋಟ್ಸ್ ಎಲ್ಲ ಸೈಡ್ ಗೆ ಬಂದಿರುತ್ತೆ. ಒಂದು ದೊಡ್ಡ ಶಿಪ್ ಕೂಡ ಕಡಲ ತೀರಕ್ಕೆ ಬಂದಿರುತ್ತೆ. ಸೊ ಇವನ್ನೆಲ್ಲ ನಮ್ಮ ಹೀರೋ ನೋಡ್ಬಿಟ್ಟು ಹಾಗೆ ನಿಧಾನಕ್ಕೆ ಒಂದು ಲೈಫ್ ಬೋಟ್ ಒಳಗಡೆ ಹತ್ತಿ ಏನಾದ್ರೂ ಯೂಸ್ಫುಲ್ ಥಿಂಗ್ಸ್ ಸಿಕ್ಕಿದ್ರೆ ಅದನ್ನ ತೆಗೆದಿಟ್ಕೊಳ್ಳೋಣ ಅಂತ ಹತ್ತುತ್ತಾನೆ. ಆದ್ರೆ ಏನಿವೆ ಸರಿಯಾಗಿ ಸಿಗುವುದಿಲ್ಲ. ಆದ್ರಿಂದ ನಿಧಾನಕ್ಕೆ ಅಲ್ಲಿ ಪಕ್ಕದಲ್ಲಿ ಇರ್ತಾ ಇರುವ ದೊಡ್ಡ ಶಿಪ್ಪಿಗೆ ಹೋಗ್ತಾನೆ. ಆ ಶಿಪ್ ಅಲ್ಲಿ ಇರುವ ತೂತಿನ ಮುಖಾಂತರ ನಮ್ಮ ಹೀರೋ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಇವನಿಗೆ ಬೇಕಾಗಿರುವ ಕೆಲವೊಂದು ಟೂಲ್ಸ್ ಎಲ್ಲ ಸಿಗುತ್ತೆ. ಅದನ್ನೆಲ್ಲ ತೆಗೆದಿಟ್ಕೊಂಡು ಇನ್ನವೇ ಒಳಗಡೆ ಹೋಗಿ ನೋಡ್ತಾನೆ. ಆ ರೀತಿ ನೋಡ್ಬೇಕಾದ್ರೆ ಈ ಶಿಪ್ ಅಲ್ಲಿ ಕೆಲಸ ಮಾಡಿದ ಕ್ರೂ ಮೆಂಬರ್ಸ್ ಎಲ್ಲ ಇರ್ತಾರೆ ಅಲ್ವಾ, ಅವರೆಲ್ಲರೂ ಆ ಜಾಗದಲ್ಲಿ ಸತ್ತು ಬಿದ್ದಿರ್ತಾರೆ. ಸೊ ಅವರನ್ನೆಲ್ಲ ನೋಡಿ ಬೇಜಾರಾಗ್ಬಿಟ್ಟು ಆ ಜಾಗದಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಹುಡುಕಿ ನೋಡ್ತಾನೆ. ಆವಾಗ ಅಲ್ಲಿ ಒಂದು ನೋಟ್ ಬುಕ್ ಸಿಗುತ್ತೆ. ಅದ್ರ ಒಳಗಡೆ ಒಂದು ಸೌಂದರ್ಯವಾದ ಫ್ಲವರ್ ಕೂಡ ಇರುತ್ತೆ. ಆ ರೀತಿ ಫ್ಲವರ್ಸ್ ಗಳನ್ನ ನೋಡಿನೇ ತುಂಬಾ ವರ್ಷಗಳಾಗ್ಬಿಟ್ಟಿದೆ. ಯಾಕೆಂದ್ರೆ ಭೂಮಿ ನಾಶವಾಗಿದ್ದ ಮೇಲೆ ಇವ್ರುಗಳು 5 ವರ್ಷಗಳಾಗಿ ಯಾವುದೇ ರೀತಿಯ ಹೂಗಳನ್ನು ನೋಡಿರೋದಿಲ್ಲ. ಸೊ ಆ ಹೂವನ್ನ ತಗೊಂಡು ಬೇರೆ ಏನಾದ್ರೂ ಸಿಗುತ್ತಾ ಅಂತ ನಮ್ಮ ಹೀರೋ ಹುಡುಕ್ತಿರ್ಬೇಕಾದ್ರೆ, ನಮ್ಮ ಹೀರೋ ಇವಾಗ ಸ್ಟೇ ಆಗಿರುವ ಬಂಕರ್ ಇಂದ ಇವನಿಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಬೇಗನೆ ನಾವು ಇರುವ ಬಂಕರ್ ಗೆ ಬಂದ್ಬಿಡು, ಮತ್ತೆ ರೇಡಿಯೋ ಆಕ್ಟಿವ್ ಸ್ಟೋರ್ ಸ್ಪೀಡ್ ಆಗಿ ಬರ್ತಿದೆ ಅಂತ ಹೇಳಿದ ತಕ್ಷಣವೇ ಇದನ್ನ ಕೇಳಿದ ನಮ್ಮ ಹೀರೋ, ಅಯ್ಯೋ ಮತ್ತೆ ಅದು ಬರ್ತಿದ್ಯಾ ಅಂತ ಬೇಗ ಆ ಶಿಪ್ ಅನ್ನ ಬಿಟ್ಟು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಬೇಗನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಅದನ್ನ ನೋಡೋದಕ್ಕೆ ಭಯಂಕರವಾಗಿ ಇರ್ತಿದೆ ಅಲ್ವಾ. ಸೊ ಅದರಿಂದ ತಪ್ಪಿಸ್ಕೊಂಡು ಸ್ಪೀಡ್ ಆಗಿ ಓಡಿ ಹೋಗ್ತಿರ್ತಾನೆ ಹೀರೋ. ಆ ಸ್ಟೋರ್ ಮೂವೆ ಹಿಂದೆನೆ ಸ್ಪೀಡ್ ಆಗಿ ಬರ್ತಿರುತ್ತೆ. ಫೈನಲ್ ಆಗಿ ಹೇಗೋ ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋ ಬಂಕರ್ ಒಳಗಡೆ ಜಂಪ್ ಮಾಡ್ಕೋತಾನೆ. ಒಳಗಡೆ ಬಂದಿದ್ದ ತಕ್ಷಣವೇ ಜಸ್ಟ್ ಮಿಸ್ ಅಲ್ಲಿ ಆ ಬಂಕರ್ ಡೋರ್ ಅನ್ನು ಕ್ಲೋಸ್ ಮಾಡ್ಕೋತಾರೆ. ಇವಾಗ ನಮ್ಮ ಹೀರೋ ಹೊರಗಡೆ ಹೋಗಿದ್ದು ಬಂದಿದ್ದಾನೆ ಅಲ್ವಾ, ಆದ್ರಿಂದ ಅವನನ್ನ ಡಿಕಂಟಾಮಿನೇಟೆಡ್ ಮಾಡಿನೇ ಒಳಗಡೆ ಅಲೋ ಮಾಡ್ತಾರೆ. ಅದು ಮಾತ್ರ ಇಲ್ಲ, ಇವಾಗ ನಮ್ಮ ಹೀರೋ ಜಸ್ಟ್ ಮಿಸ್ ಅಲ್ಲಿ ಸಾವನ್ನ ಹತ್ರ ನೋಡಿ ಬಂದಿದ್ದಾನೆ ಅಲ್ವಾ, ಆದ್ರಿಂದ ಒಂದು ರೀತಿ ಡಿಪ್ರೆಷನ್ ಗೆ ಶಾಕ್ ಅಲ್ಲಿ ಹೋಗ್ಬಿಟ್ಟಿರ್ತಾನೆ. ಸೊ ಅವನ ಥೆರಪಿಸ್ಟ್ ಅನ್ನ ಮೀಟ್ ಮಾಡ್ಬೇಕು ಅಂತ ಥೆರಪಿಸ್ಟ್ ಅವರನ್ನ ಬಂದು ಮೀಟ್ ಮಾಡ್ತಾನೆ. ಸೊ ಅಲ್ಲಿಗೆ ಬಂದು ಅವರ ಹತ್ರ, ನಾನು ಹೊರಗಡೆ ಈ ರೀತಿ ವಿಷಯಗಳನ್ನೆಲ್ಲ ನಾನು ನೋಡಿದೆ, ಅಂತಹ ವಿಷಯವನ್ನೆಲ್ಲ ನೋಡಿದ್ದು ನನಗೆ ತುಂಬಾ
ತುಂಬಾನೇ ಬೇಜಾರಾಗ್ತಿದೆ, ಅದರಿಂದ ನನ್ನ ಕೈಯಲ್ಲಿ ಹೊರಗಡೆ ಬರೋದಕ್ಕೆ ಆಗ್ತಿಲ್ಲ ಅಂತ ಅದು ಇದು ಅಂತ ನಮ್ಮ ಹೀರೋ ಅವನ ಕಷ್ಟಗಳನ್ನ ಹೇಳ್ಬೇಕಾದ್ರೆ ಅದಕ್ಕೆ ಥೆರಪಿಸ್ಟ್ ಇಲ್ಲಿ ನೋಡಪ್ಪ ಇವಾಗ ಈ ಭೂಮಿ ತುಂಬಾನೇ ಡೇಂಜರಸ್ ಆದ ಕಂಡೀಷನ್ ಅಲ್ಲಿ ಇರ್ತಿದೆ, ಆದ್ರಿಂದ ಅದು ಜನರಿಗೆ ತುಂಬಾನೇ ಟ್ರಾಮಾಗಳನ್ನ ಕೊಡ್ತಿರುತ್ತೆ. ಸೊ ಮಿಕ್ಕಿರುವ ಜನರು ನಾವು ಧೈರ್ಯವಾಗಿರ್ಬೇಕು, ಇಲ್ಲಾಂದ್ರೆ ಅದು ನಮ್ಮ ಫ್ಯಾಮಿಲಿಗೇನೆ ಅಪಾಯ. ನಿನಗೂ ಒಂದು ಫ್ಯಾಮಿಲಿ ಇರ್ತಿದೆ ಅಲ್ವಾ, ಅವ್ರಗಳ ಹತ್ರ ಓಪನ್ ಆಗಿರೋ ಎಲ್ಲ ವಿಷಯಗಳನ್ನು ಅವ್ರಗಳ ಹತ್ರ ಹೇಳ್ಕೋ, ಶೇರ್ ಮಾಡ್ಕೋ, ಅವ್ರಗಳ ಜೊತೆ ಹ್ಯಾಪಿ ಆಗಿರೋ ಅನ್ನೋ ರೀತಿ ಅಡ್ವೈಸ್ ಅನ್ನ ಮಾಡಿ ನಮ್ಮ ಹೀರೋನ ಕಳಿಸ್ಕೊಡ್ತಾರೆ ಥೆರಪಿಸ್ಟ್. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ತೋರಿಸ್ತಾರೆ. ಇವರು ನಮ್ಮ ಹೀರೋ ಅವನ ವೈಫೇ. ಅವರು ಇವಾಗ ಎಲ್ಲಿ ಇರ್ತಿದ್ದಾರೆ ಅಂದ್ರೆ ಈ ಬಂಕರ್ ಒಳಗಡೆನೆ ಒಂದು ಇಂಪಾರ್ಟೆಂಟ್ ಆದ ಮೀಟಿಂಗ್ ನಡೀತಿರುತ್ತೆ, ಅದನ್ನೇ ಅಟೆಂಡ್ ಮಾಡಿ ಕೂತಿರ್ತಾರೆ. ಸೊ ಆ ಮೀಟಿಂಗ್ ಅಲ್ಲಿ ಪಕ್ಕದ ಬಂಕರ್ ಅನ್ನ ಸೇರಿದ ಲೀಡರ್ಸ್ ಎಲ್ಲರೂ ಕೂಡ ಬಂದಿರ್ತಾರೆ. ಸೊ ಅವರೆಲ್ಲ ಏನಂತ ಮಾತಾಡ್ಕೋತಾರೆ ಅಂದ್ರೆ, ಈ ತರ ನಮ್ಮ ಬಂಕರ್ಸ್ ಅಲ್ಲಿ ತುಂಬಾನೇ ರಿಸೋರ್ಸಸ್ ಎಲ್ಲ ಖಾಲಿ ಆಗ್ತಿದೆ, ಹೀಗೇನೆ ಹೋಯ್ತು ಅಂದ್ರೆ ಕೊನೆಗೆ ನಮಗೆ ತಿನ್ನೋದಕ್ಕೆ ಊಟ ಇರಲ್ಲ, ಕುಡಿಯೋದಕ್ಕೆ ನೀರು ಇರೋದಿಲ್ಲ, ಇವಾಗ ಏನನ್ನ ಮಾಡೋದು, ನಾವು ಇದಕ್ಕಾಗಿ ಏನನ್ನಾದ್ರೂ ಪ್ಲಾನ್ ಮಾಡ್ಲೇಬೇಕು ಅಂತ ಅವ್ರಗಳ ಪ್ರಾಬ್ಲಮ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಒಂದು ನೋಟ್ ಬರುತ್ತೆ, ಅಂದ್ರೆ ಒಂದು ಚೀಟಿ. ಆ ಚೀಟಿಯಲ್ಲಿ ಇವರ ಹಸ್ಬೆಂಡ್ ಸೇಫ್ ಆಗಿ ರೀಚ್ ಆಗ್ಬಿಟ್ರು ಅಂತ ಬರೆದು ಕಳ್ಸಿರ್ತಾರೆ. ಆ ರೀತಿ ಇನ್ಫಾರ್ಮೇಶನ್ ಬಂದ ಮೇಲೆ ನಮ್ಮ ಹೀರೋಯಿನ್ ಅವರಿಗೆ ನೆಮ್ಮದಿನೇ ಆಗ್ತಿರುತ್ತೆ. ಹಾಗಿರ್ಬೇಕಾದ್ರೆ ಆ ಜಾಗದಲ್ಲಿ ಗ್ಲಾಸ್ ಅನ್ನ ಹಾಕೊಂಡಿರುವ ಒಬ್ಬರು ಲೇಡಿ ಡಾಕ್ಟರ್ ಇರ್ತಾರೆ. ಅವರ ಹೆಸರು ಅಮೀನಾ. ಇವರು ಬರೀ ಡಾಕ್ಟರ್ ಮಾತ್ರ ಇಲ್ಲ, ಸೈಂಟಿಸ್ಟ್ ಕೂಡ. ಅವರು ಅವಾಗ ಏನಂತ ಹೇಳ್ತಾರೆ ಅಂದ್ರೆ, ಈ ತರ ನಾವು ರಿಸರ್ಚ್ ಅನ್ನ ಮಾಡ್ಬೇಕಾದ್ರೆ ದೂರದಲ್ಲಿ ಕ್ರೇಟರ್ ಅಂತ ಒಂದು ಜಾಗ ಇರ್ತಿದೆ, ಆ ಜಾಗ ಮಾತ್ರವೇ ಈ ಭೂಮಿಯಲ್ಲಿ ಆಸ್ಟ್ರಾಯ್ಡ್ ಬೀಳದೆ ಇರುವ ಜಾಗವಾಗಿ ಇರ್ತಿದೆ, ಅದರಿಂದ ಅಫೆಕ್ಟ್ ಆಗದೆ ಇರುವ ಜಾಗವಾಗಿರ್ತಿದೆ. ಯಾಕೆಂದ್ರೆ ಆ ಕ್ರೇಟರ್ ಇರ್ತಾ ಇರುವ ಜಾಗ ಆ ರೀತಿ, ಅದರ ಶೇಪ್ ಸೈಜ್ ರೇಡಿಯೋ ಆಕ್ಟಿವ್ ಇಂದ ಬಿರುಗಾಳಿಯಿಂದ ಸೇಫ್ ಆಗಿರ್ತಿದೆ, ಯಾಕೆಂದ್ರೆ ಅದರ ಸ್ಟ್ರಕ್ಚರ್ ಆ ರೀತಿ. ಇನ್ನ ಹೇಳ್ಬೇಕಂದ್ರೆ ಹೊರಗಡೆ ಇರುವ ಕೆಟ್ಟ ಪೊಲ್ಯೂಷನ್ ಇರ್ತಿದೆ ಅಲ್ವಾ, ಏರ್ ಪೊಲ್ಯೂಷನ್, ಅದರಿಂದ ಕೂಡ ಆ ಕ್ರೇಟರ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಆಗೋದಿಲ್ಲ. ಆ ಮಟ್ಟಿಗೆ ಅಷ್ಟೊಂದು ಸೂಪರ್ ಆದ ಸ್ಟ್ರಕ್ಚರ್ ಅನ್ನು ಹೊಂದಿರುವ ಜಾಗವೇ ಆ ಕ್ರೇಟರ್. ಸೊ ಆ ಜಾಗಕ್ಕೆ ನಾವು ಹೇಗಾದ್ರೂ ಹೋಗ್ಬಿಟ್ರೆ ಅಲ್ಲಿ ನಾವು ಆರಾಮಾಗಿ ಸೇಫ್ ಆಗಿ ಬದುಕೋದಕ್ಕೆ ಆಗುತ್ತೆ, ಯಾಕೆಂದ್ರೆ ಈ ಭೂಮಿಯಲ್ಲಿ ಮಿಕ್ಕಿರುವ ಒಂದೇ ಒಂದು ಜಾಗ ಅಂದ್ರೆ ಅದು ಆ ಕ್ರೇಟರ್ ಜಾಗ ಮಾತ್ರವೇ ಅಂತ ನಮ್ಮ ಡಾಕ್ಟರ್ ಅವರು ಹೇಳ್ಬೇಕಾದ್ರೆ ಆ ಮೀಟಿಂಗ್ ಅಲ್ಲಿ ಆಡಮ್ ಅಂತ ಒಬ್ಬ ಇರ್ತಾನೆ. ಅವನು ಏನಂತ ಹೇಳ್ತಾನೆ ಅಂದ್ರೆ, ಇಲ್ಲಿ ನೋಡಿ ಆ ಜಾಗಕ್ಕೆ ಹೋಗೋದು ಅಷ್ಟೇನು ಈಸಿ ಇಲ್ಲ, ಯಾಕೆಂದ್ರೆ ಆ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ನಾವು ಯುರೋಪ್ ಅನ್ನ ದಾಟಿ ಹೋಗ್ಬೇಕು, ಅಲ್ಲಿ ಎಷ್ಟೊಂದು ಸಿವಿಲ್ ವಾರ್ ನಡೀತಿದೆ ಗೊತ್ತಾ, ಎಷ್ಟು ದೊಡ್ಡ ವಾರ್ಗಳು ನಡೀತಿದೆ ಗೊತ್ತಾ, ಸೊ ಜನರು ಹೋರಾಡ್ತಿದ್ದಾರೆ, ಅವ್ರಗಳನ್ನ ದಾಟಿ ನಾವು ಆ ಜಾಗಕ್ಕೆ ಹೋಗೋದು ತುಂಬಾನೇ ಕಷ್ಟ, ಅದು ಆಗೋದೇ ಇಲ್ಲ ಅಂತ ಅವನು ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಮತ್ತೆ ಆ ಜಾಗದಲ್ಲಿ ಅರ್ಥಕ್ವೇಕ್ ಆಗ್ತಿರುತ್ತೆ. ಆದ್ರಿಂದ ಎಲ್ಲರೂ ಸೈಲೆಂಟ್ ಆಗಿ ಅಲ್ಲಲ್ಲೇ ಕೂತಿರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಆ ಅರ್ಥಕ್ವೇಕ್ ನಿಂತು ಬಿಡುತ್ತೆ. ನಂತರ ಎಲ್ಲರೂ ನಾರ್ಮಲ್ ಆಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಅರ್ಥಕ್ವೇಕ್ ಅನ್ನ ಇಟ್ಟು ನಮ್ಮ ಡಾಕ್ಟರ್ ಅವರು ಏನಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ನೋಡಿ ಇವಾಗೆಲ್ಲ ಜಾಸ್ತಿ ಈ ಜಾಗದಲ್ಲಿ ಅರ್ಥಕ್ವೇಕ್ ಬರ್ತಾನೆ ಇದೆ, ಅದಕ್ಕೆ ಏನು ಅರ್ಥ ಅಂದ್ರೆ ಈ ಜಾಗದ ಕೆಳಗಡೆ ಇರ್ತಾ ಇರುವ ಟೆಕ್ಟಾನಿಕ್ ಪ್ಲೇಟ್ಸ್ ಎಲ್ಲ ಅಲ್ಲಾಡ್ತಾನೆ ಇದೆ, ಮೂವ್ ಆಗ್ತಾನೆ ಇದೆ ಅಂತ ಅರ್ಥ. ಆ ರೀತಿ ಅದು ಮೂವ್ ಆಗ್ತಾನೆ ಇದ್ರೆ ಅದು ನಮಗೇನೆ ಡೇಂಜರ್, ಆದ್ರಿಂದ ನಾವು ಸೇಫ್ ಆಗಿ ಬದುಕೋದಕ್ಕೆ ಬೇರೆ ಒಂದು ಜಾಗವನ್ನ ಬೇಗನೆ ಹುಡುಕೋಬೇಕು ಅಂತ ಹೇಳಿದ ತಕ್ಷಣವೇ ಅಲ್ಲಿರುವ ಸೋಲ್ಜರ್, ಏನು ಮೇಡಮ್ ನೀವು ಹೇಳ್ತಾ ಇದ್ದೀರಾ, ಈ ಬಂಕರ್ ಆಸ್ಟ್ರಾಯ್ಡ್ ಇಂದಾನೇ ತಪ್ಪಿಸ್ಕೊಬಿಟ್ಟಿದೆ, ಈ ನಾರ್ಮಲ್ ಆದ ಈ ಚಿಕ್ಕ ಅರ್ಥಕ್ವೇಕ್ಸ್ ಇಂದ ಈ ಬಂಕರ್ ಗೆ ಏನೂ ಆಗೋದಿಲ್ಲ ಅಂತ ಅವರು ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್, ಇಲ್ಲಿ ನೋಡಿ ನನಗೆ ಈ ಬಂಕರ್ ಹೊರಗಡೆ ಕೆಲವೊಂದು ಸೈಡ್ ಇಂದ ಜನರೆಲ್ಲ ಇನ್ನವೇ ಜೀವಂತವಾಗಿ ಇರ್ತಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ, ಸಿಗ್ನಲ್ ಅನ್ನು ಕಳಿಸಿದ್ದಾರೆ, ಸೊ ಅವರುಗಳನ್ನು ನಾವು ಕಾಪಾಡಿ ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ಆಡಮ್ ಅವರು, ಮೇಡಮ್ ನೀವು ಏನನ್ನ ಹೇಳ್ತಿದ್ದೀರಾ, ನಾವಿರೋದಕ್ಕೇನೆ ಇಲ್ಲಿ ಜಾಗ ಸಾಕಾಗ್ತಿಲ್ಲ, ಇದರಲ್ಲಿ ಅವ್ರಗಳನ್ನ ಬೇರೆ ನಾವು ಕರ್ಕೊಂಡು ಬರ್ಬೇಕಾ, ಇನ್ನ ಹೇಳ್ಬೇಕು ಅಂದ್ರೆ ನಮ್ಮ ಹತ್ರ ಇರ್ತಾ ಇರುವ ರಿಸೋರ್ಸಸ್ ಕೂಡ ಕಡಿಮೆ ಆಗ್ತಿದೆ, ಇದರಲ್ಲಿ ಇನ್ನ ಅವ್ರಗಳನ್ನು ಕರ್ಕೊಂಡು ಬಂದ್ರೆ ಅವ್ರಗಳಿಗೆ ತಿನ್ನೋದಕ್ಕೆ ಏನನ್ನ ಕೊಡೋದು, ಎಲ್ಲಿ ಅವ್ರಗಳನ್ನ ಸ್ಟೇ ಮಾಡಿಸೋದು ಅಂತ ಅವ್ರು ಹೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋಯಿನ್, ಇಲ್ಲಿ ನೋಡಿ ನಾವು ಎಲ್ಲವೇ ವೋಟಿಂಗ್ ಅನ್ನ ಮಾಡಿ ತಾನೇ ಡಿಸಿಷನ್ ಅನ್ನ ತಗೋತೀವಿ, ಸೊ ಈ ವಿಷಯಕ್ಕೆ ವೋಟಿಂಗ್ ಅನ್ನ ಮಾಡಿ ಡಿಸಿಷನ್ ಅನ್ನ ತಗೊಳ್ಳೋಣ ಅಂತ ಹೇಳಿ ನಮ್ಮ ಹೀರೋಯಿನ್ ಕೈಯನ್ನ ಮೇಲೆತ್ತುತ್ತಾರೆ. ಅಂದ್ರೆ ಆ ಜನರನ್ನ ಕಾಪಾಡಬೇಕು ಅಂತ ನಮ್ಮ ಹೀರೋಯಿನ್ ಕೈಯನ್ನ ಮೇಲೆತ್ತಿದ್ದಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಗೆ ಸಪೋರ್ಟ್ ಆಗಿ ತುಂಬಾ ಜನರು ಆ ಮೀಟಿಂಗ್ ಅಲ್ಲಿ ಇರೋರು ಕೈಯನ್ನ ಮೇಲೆತ್ತುತ್ತಾರೆ. ಇದರಿಂದ ನಮ್ಮ ಹೀರೋಯಿನ್ ಅನ್ಕೊಂಡಿದ್ದ ವಿಷಯ ನಡೆಯುತ್ತೆ. ಸೊ ನಾಳೆಗೆನೆ ಅವ್ರಗಳನ್ನ ಹೋಗಿ ಕಾಪಾಡಿ ಇಲ್ಲಿಗೆ ಕರ್ಕೊಂಡು ಬರೋಣ ಅಂತ ಡಿಸಿಷನ್ ಅನ್ನ ತಗೋತಾರೆ. ಅದರ ನಂತರ ಮೀಟಿಂಗ್ ಅನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಮ್ಮ ಹೀರೋವನ್ನ ನೋಡೋದಕ್ಕಾಗಿ ಹೋಗ್ತಾರೆ. ಆವಾಗ ಹೀರೋಯಿನ್ ಅವರ ಮಗ ಅವನು ಅಲ್ಲಿಗೆ ಬರ್ತಾನೆ. ಈ ಹುಡುಗನಿಗೆ ಏನು ಆಸೆ ಅಂದ್ರೆ ಅವನಿಗೆ ಈ ಬಂಕರ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಬೇಕು, ಅದೇನೇ ಅವನ ಆಸೆ. ಸೊ ಅದ್ರ ಬಗ್ಗೆ ಅವನ ತಾಯಿ ಹತ್ರ ಅವನು ಹೇಳ್ಬೇಕಾದ್ರೆ, ಲೋ ಮಗ ನೀನು ಏನನ್ನ ಮಾತಾಡ್ತಿದ್ಯಾ, ತಂದೆಯವರಿಗೆ ಇವಾಗ ಹುಷಾರ್ ತಪ್ಪಿಟ್ಟಿದೆ, ಅದಕ್ಕೆ ಕಾರಣ ಏನು, ಅವರು ಅವಾಗ ಹೊರಗಡೆ ಹೋಗಿದ್ದು ಬರ್ತಿದ್ದಾರೆ ಅಲ್ವಾ, ಅದೇನೇ ರೀಸನ್, ಆದ್ರಿಂದಾನೇ ಕೆಮ್ತಿದ್ದಾರೆ, ಸೊ ನಿನಗೆ ಹೊರಗಡೆ ಹೋಗುವ ಥಾಟ್ಸೇ ಬರಬಾರ್ದು ಅಂತ ಮಗನಿಗೆ ಬೈಕೊಂಡೆ ಹುಡುಗನನ್ನ ಕರ್ಕೊಂಡು ಹೀರೋವನ್ನ ಬಂದು ನೋಡ್ತಾರೆ. ಫೈನಲ್ ಆಗಿ ಹೀರೋವನ್ನ ನೋಡಿದ ಮೇಲೇನೆ ಫ್ಯಾಮಿಲಿಗೇನೆ ಖುಷಿ ಆಗ್ತಿರುತ್ತೆ. ಆವಾಗ ನಮ್ಮ ಹೀರೋ ಆ ಫ್ಲವರ್ ಅನ್ನ ತಂದಿರ್ತಾನೆ ಅಲ್ವಾ, ಅದನ್ನ ನಮ್ಮ ಹೀರೋಯಿನ್ಗೆ ಕೊಡ್ತಾನೆ. ಹೀರೋಯಿನ್ ಅದನ್ನ ನೋಡಿ ತುಂಬಾನೇ ಖುಷಿ ಆಗ್ತಿರ್ತಾರೆ. ಹಾಗಿರ್ಬೇಕಾದ್ರೆ ನಮ್ಮ ಮಗ ಹೊರಗಡೆ ಹೋಗ್ಬೇಕು ಅಂತ ಕೇಳ್ಕೊಂಡಿದ್ದ ಅಲ್ವಾ, ಸೊ ಅದ್ರ ಬಗ್ಗೆ ಅಮ್ಮ ಅವರು ಹೀರೋಗೆ ಹೇಳ್ಬಿಡ್ತಾರೆ. ತಕ್ಷಣವೇ ಹೀರೋ ಮಗನಿಗೆ ಸಿಕ್ಕಾಪಟ್ಟೆ ಬೈತಾರೆ, ಏನಕ್ಕಾಗಿ ನೀನು ಹೊರಗಡೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ಯಾ, ಹೊರಗಡೆ ಎಷ್ಟು ಅಪಾಯ ಇರ್ತಿದೆ ಗೊತ್ತಾ, ಸುಮ್ನೆ ಮರ್ಯಾದಿಂದ ಬಂಕರ್ ಒಳಗಡೆ ಇರೋ ಕೆಲಸವನ್ನ ನೋಡು ಅಂತ ಸದ್ದು ಮಾಡ್ಬೇಕಾದ್ರೆ ನಮ್ಮ ಹೀರೋ ಅವನ ಮಗನಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಸೊ ಸಪ್ಪಿಗೆ ಅವನ ರೂಮಿಗೆ ಹೋಗ್ಬಿಡ್ತಾನೆ. ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹಾಗೆ ಎಮೋಷನಲ್ ಆಗಿ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಯಾಕೆಂದ್ರೆ ನಮ್ಮ ಹೀರೋ ಇದ್ರ ಮೇಲೆ ಏನಾದ್ರೂ ಫ್ಯಾಮಿಲಿಯ ಜೊತೆ ನಾವು ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು ಅಂತ ಡಿಸಿಷನ್ ಅನ್ನ ತಗೋಬಿಟ್ಟಿದ್ದಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಅವರ ಮಗನನ್ನ ನೋಡ್ಬೇಕಾದ್ರೆ ಸಪ್ಪಿಗೆ ಅವನ ರೂಮಿಗೆ ಬರ್ತಾನೆ. ಅಲ್ಲಿ LED ಲೈಟ್ ರೀತಿ ಸೆಟ್ ಮಾಡಿ ಅದನ್ನ ಅವನ ರೂಫ್ ಮೇಲೆ ಅದು ಬಿಲೋ ರೀತಿ ಮಾಡಿ ಸೆಟ್ ಮಾಡಿ ಇರ್ತಾನೆ. ಏನು ಅಂತ ನೋಡಿದ್ರೆ ರೂಫ್ ಅಲ್ಲಿ ತುಂಬಾನೇ ಡ್ರಾಯಿಂಗ್ಸ್ ಅನ್ನ ಡ್ರಾ ಮಾಡಿ ಇಟ್ಟಿರ್ತಾನೆ.
ಅದನ್ನು ನೋಡ್ಬೇಕಾದ್ರೆ ಸ್ಪೇಸ್ ರೀತಿ ಕಾಣ್ತಿದೆ. ಸೊ ಆಕಾಶವನ್ನ ನೋಡಿ ತುಂಬಾ ದಿನ ಆಗ್ತಿದೆ ಅಲ್ವಾ ಹುಡುಗ, ಆದ್ರಿಂದ ಆಕಾಶವನ್ನ ನೋಡೋ ರೀತಿ ಫೀಲಿಂಗ್ ಸಿಗ್ಬೇಕು ಅಂತ ಈ ರೀತಿ ಡ್ರಾಯಿಂಗ್ ಎಲ್ಲ ಮಾಡಿಟ್ಟು ನೋಡ್ತಿದ್ದಾನೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಈ ಬಂಕರ್ ಇಂದ ಒಂದು ಜೀಪ್ ಹೊರಗಡೆ ಹೋಗಿ ಹೊರಗಡೆ ತಪ್ಪಿಸ್ಕೊಂಡು ಅಲ್ಲಿ ಇಲ್ಲಿ ಅಂತ ಬದುಕ್ತಾ ಇರುವ ಜನರನ್ನೆಲ್ಲ ಕಾಪಾಡಿ ಕರ್ಕೊಂಡು ರಿಟರ್ನ್ ಬರ್ತಿರ್ತಾರೆ. ಸೊ ಆ ರೀತಿ ಕರ್ಕೊಂಡು ಬರ್ಬೇಕಾದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಇನ್ನವೇ ಆ ಜಾಗದಲ್ಲಿ ತುಂಬಾ ಜನರು ಜೀವಂತವಾಗಿರ್ತಿದ್ದಾರೆ, ಅವ್ರುಗಳನ್ನ ಹತ್ತಿಸ್ಕೊಳ್ಳೋದಕ್ಕೆ ಈ ಗಾಡಿಯಲ್ಲಿ ಜಾಗ ಇಲ್ಲ, ಆದ್ರಿಂದ ಇವ್ರುಗಳನ್ನ ತಂದು ಡ್ರಾಪ್ ಮಾಡ್ಬಿಟ್ಟು ಮತ್ತೆ ಅವ್ರುಗಳನ್ನ ಕರ್ಕೊಂಡು ಬರೋದಕ್ಕೆ ನಾವು ರಿಟರ್ನ್ ಹೋಗ್ತೀವಿ ಅನ್ನೋ ತರ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಬರ್ತಿರ್ಬೇಕಾದ್ರೇನೆ ಇದನ್ನ ಕೇಳುವ ಆಡಮ್ಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಏನನ್ನ ನೀವು ಹೇಳ್ತಿದ್ದೀರಾ, ಇನ್ನ ಸ್ವಲ್ಪ ಜನರನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀರಾ ಅಂತ ಜೋರಾಗಿ ಕಿರ್ಚ್ಕೊತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಏನನ್ನು ನೋಡ್ತಾನೆ, ಅವನು ಕೆಲಸ ಮಾಡ್ತಿರುವ ಜಾಗದಲ್ಲಿ ಮೇಲ್ಗಡೆ ನೋಡ್ತಿರ್ತಾನೆ. ತುಂಬಾನೇ ಕ್ರಾಕ್ಸ್ ಎಲ್ಲ ಬಿಟ್ಟಿರುತ್ತೆ ಆ ಬಂಕರ್. ಹಾಗಾದ್ರೆ ಏನರ್ಥ, ದಿನ ದಿನ ಈ ಬಂಕರ್ ಕೂಡ ವೀಕ್ ಆಗ್ತಿದೆ ಅಂತ. ಅದೇ ಸಮಯದಲ್ಲಿ ಇಲ್ಲಿ ಮೀಟಿಂಗ್ ನಡೀತಿರುವ ಜಾಗವನ್ನ ನೋಡ್ಬೇಕಾದ್ರೆ ಅಲ್ಲಿ ಎಲ್ಲರೂ ಮಾನಿಟರ್ ಅನ್ನು ನೋಡ್ತಿರ್ತಾರೆ ಅಲ್ವಾ. ಆವಾಗ ಸಡನ್ ಆಗಿ ನೋ ಸಿಗ್ನಲ್ ಅಂತ ಬಂದ್ಬಿಡುತ್ತೆ. ಸಿಗ್ನಲ್ ಎಲ್ಲವೇ ಸಡನ್ ಆಗಿ ಕಟ್ ಆಗ್ಬಿಡ್ಬೇಕಾದ್ರೆ ಒಳಗಡೆ ಇರ್ತಾ ಇರೋರಿಗೆ ಏನುವೇ ಅರ್ಥವಾಗ್ತಿಲ್ಲ, ಏನು ನಡೀತಿದೆ, ಏನಾಗ್ತಿದೆ, ಮತ್ತೆ ಅರ್ಥಕ್ವೇಕ್ ಏನಾದ್ರು ಬರ್ತಿದ್ಯಾ ಅಂತ ಇವ್ರುಗಳು ಅನ್ಕೋತಿರ್ಬೇಕಾದ್ರೆ ಸಡನ್ ಆಗಿ ಆ ಜಾಗ ತುಂಬಾನೇ ಶೇಕ್ ಆಗ್ತಿರುತ್ತೆ. ಆ ಬಂಕರ್ ಒಳಗಡೆ ಇರುವ ಫರ್ನಿಚರ್ಸ್, ರೂಫ್ ಟಾಪ್ ಎಲ್ಲವೇ ಕೆಳಗಡೆ ಬೀಳ್ತಿದೆ ಅಂದ್ರೆ ನೋಡ್ಕೊಳ್ಳಿ. ಎಲ್ಲರೂ ಒಂದೊಂದನ್ನು ತಡಿತಿರ್ತಾರೆ, ಆದ್ರೂ ದಿನ ದಿನಲೂ ಈ ಬಂಕರ್ ತುಂಬಾನೇ ವೀಕ್ ಆಗ್ಬಿಟ್ಟಿದೆ, ಆದ್ರಿಂದ ಎಲ್ಲವೇ ಡಮಲಿಶ್ ಆಗಿ ಕೆಳಗಡೆ ಬೀಳ್ತಿರುತ್ತೆ. ಸೊ ಇದನ್ನ ನೋಡುವ ಜನರಿಗೆ ಅರ್ಥ ಆಗ್ಬಿಡುತ್ತೆ, ಓಕೆ ರೈಟ್, ಇದ್ರ ಮೇಲೆ ಈ ಬಂಕರ್ ಒಳಗಡೆನೆ ನಾವು ಇರ್ತಿದ್ರೆ ಅಷ್ಟೇ ನಮ್ಮ ಕತೆ ಮುಗ್ದೋಗುತ್ತೆ. ಸೊ ಹೇಗಾದ್ರೂ ಇಲ್ಲಿಂದ ಹೊರಗಡೆ ಹೋಗ್ಬಿಡೋಣ ಅಂತ ಅಲ್ಲಿಂದ ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ತುಂಬಾ ಜನರು ಅಪಘಾತದಲ್ಲಿ ಸಿಕ್ಕಿ ಸಾಯ್ತಾರೆ. ನಮ್ಮ ಹೀರೋ ಕಣ್ಣನ್ನ ಬಿಟ್ಟು ನೋಡ್ತಾನೆ, ಅವನಿಗೆ ಆ ಡಮಲಿಶ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾನೆ. ಆದ್ರೂ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬೇಗನೆ ಬಂದು ಅವನ ಹೆಂಡತಿಯನ್ನು ಕೊಂಡುಹಿಡಿತಾನೆ. ಆದ್ರೆ ಅವನ ಮಗನನ್ನ ಕಾಣ್ತಿಲ್ಲ, ಎಲ್ಲಿಗೆ ಹೋದ ಹುಡುಗ ಅಂತ ಬೇಗ ಬೇಗ ಅವನ ರೂಮಿಗೆ ಬಂದು ನೋಡ್ಬೇಕಾದ್ರೆ ಹುಡುಗ ಮಾಸ್ಕ್ ಅನ್ನ ಹಾಕೊಂಡು ಉಸಿರಾಡೋದಕ್ಕೆ ಕಷ್ಟ ಪಡ್ತಿರ್ತಾನೆ. ಹೇಗೋ ಇವಾಗ ಮಗನನ್ನು ಕೊಂಡಿರ್ದಾಯ್ತಲ್ವಾ, ಸರಿ ಓಕೆ ಬೇಗನೆ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ, ನಿಮ್ಮ ಕೈಯಲ್ಲಿ ಎಷ್ಟು ಫುಡ್ ಅನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ, ಏನೆಲ್ಲ ಕೈಗೆ ತಗೊಳ್ಳೋದಕ್ಕೆ ಆಗುತ್ತೋ ಅಷ್ಟನ್ನ ಮಾತ್ರ ತಗೊಂಡು ಹೊರಡಿ ಅಂತ ಹೀರೋ ಹೇಳ್ಬೇಕಾದ್ರೆ ಅವ್ರಗಳ ಕೈಗೆ ಸಿಗುವ ಥಿಂಗ್ಸ್ ಅನ್ನ ಮಾತ್ರ ಅವ್ರುಗಳು ತಗೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆವಾಗ ನಮ್ಮ ಹೀರೋ ಅಲ್ಲಿ ಸಿಗುವ ಚೆನ್ನಾಗಿರುವ ಮಾಸ್ಕ್ ಎಲ್ಲವನ್ನು ತೆಗೆದಿಟ್ಕೊತಾನೆ. ನಂತರ ಅದನ್ನ ಅವನ ಫ್ಯಾಮಿಲಿಗೆ ಕೊಡ್ತಾನೆ. ಸೊ ಎಲ್ಲರೂ ಮಾಸ್ಕ್ ಅನ್ನ ಹಾಕೊಂಡು ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಹೊರಗಡೆ ಹೋಗೋದಕ್ಕೆ ಆಗ್ತಿಲ್ಲ, ಒಂದು ಚಿಕ್ಕ ಗ್ಯಾಪ್ ಮಾತ್ರವೇ ಇರ್ತಿರೋದು, ಅದರಿಂದಾನೇ ಎಲ್ಲರೂ ಹೊರಗಡೆ ಹೋಗ್ತಿರ್ತಾರೆ ಒನ್ ಬೈ ಒನ್. ಯಾಕೆಂದ್ರೆ ಆ ಗೇಟ್ ಕೊಲಾಪ್ಸ್ ಆಗ್ಬಿಟ್ಟಿದೆ ಅನ್ಸುತ್ತೆ, ಅದನ್ನ ಸರಿಯಾಗಿ ಓಪನ್ ಮಾಡೋದಕ್ಕೆ ಆಗ್ತಿಲ್ಲ. ಸರಿ ಓಕೆ, ಈ ದಾರಿಯಲ್ಲಿ ಒನ್ ಬೈ ಒನ್ ಹೋದ್ರೆ ಖಂಡಿತ ನಾವು ಸಿಗಕೊಂಡು ಸತ್ತೋಗ್ಬಿಡ್ತೀವಿ, ನಾನು ನಿಮ್ಮನ್ನ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಹೀರೋಗೆ ಬೇರೆ ದಾರಿ ಗೊತ್ತಿರುತ್ತೆ, ಸೀಕ್ರೆಟ್ ದಾರಿ, ಟನಲ್. ಆ ದಾರಿಯನ್ನು ಯೂಸ್ ಮಾಡಿ ಹೊರಗಡೆ ಹೋಗೋಣ ಅಂತ ಫ್ಯಾಮಿಲಿಯನ್ನ ಕರ್ಕೊಂಡು ಬಂದ್ರೆ ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಕೂಡ ದಾರಿ ಕ್ಲೋಸ್ ಆಗ್ಬಿಟ್ಟಿರುತ್ತೆ, ಚಿಕ್ಕದಾಗಿ ಮಾತ್ರವೇ ಗ್ಯಾಪ್ ಇರುತ್ತೆ. ಇದನ್ನ ಬಿಟ್ರೆ ಹೊರಗಡೆ ಹೋಗೋದಕ್ಕೆ ಬೇರೆ ಆಪ್ಷನ್ ಇಲ್ಲ ಅನ್ನೋದ್ರಿಂದ ಹೇಗೋ ಕಷ್ಟಪಟ್ಟು ಅದ್ರ ಒಳಗಡೆ ನುಗ್ಗಿ ಈ ಕಡೆ ಬರ್ತಾರೆ. ಈ ಜಾಗದಲ್ಲಿ ನೋಡ್ಬೇಕಾದ್ರೆ ಹೊರಗಡೆ ಹೋಗೋದಕ್ಕಾದ ಒಂದು ದೊಡ್ಡ ದಾರಿನೇ ಇರುತ್ತೆ. ಆದ್ರೆ ಇವಾಗ ಅರ್ಥಕ್ವೇಕ್ ಆ ಜಾಗದಲ್ಲಿ ಬರೋದ್ರಿಂದ ಆ ಡೋರ್ ಕೂಡ ಇವಾಗ ಇನ್ನ ಸ್ವಲ್ಪ ಹೊತ್ತಲ್ಲಿ ಕ್ಲೋಸ್ ಆಗಲಿದೆ, ಕಂಪ್ಲೀಟ್ ಆಗಿ ಡಮಾಲಿಶ್ ಆಗ್ತಿರುತ್ತೆ. ಆದ್ರಿಂದ ಮೂವರುವೆ ಬೇಗ ಬೇಗ ಓಡಿ ಹೊರಗಡೆ ಬರ್ತಾರೆ. ಹೊರಗಡೆ ನೋಡಿದ್ರೆ ತಪ್ಪಿಸ್ಕೊಂಡು ಹೊರಗಡೆ ಬಂದಿರುವ ಜನರು ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗದೆ ಅಲ್ಲಿ ಇಲ್ಲಿ ಅಂತ ಓಡಿ ಹೋಗ್ತಿರ್ತಾರೆ. ಅದು ಮಾತ್ರ ಇಲ್ಲ, ಭೂಮಿ ಅಡಿಯಿಂದ ಬಿಸಿನೀರೆಲ್ಲ ಹಾಗೆ ಹಾರಿ ಬರುತ್ತಲ್ವಾ, ವಲ್ಕನ ವಾಟರ್ ಎರಪ್ಷನ್, ಆ ರೀತಿ ಆಗ್ತಿರ್ಬೇಕಾದ್ರೂ ಕೂಡ ನಮ್ಮ ಹೀರೋ ಹೇಗಾದ್ರೂ ಅವನ ಫ್ಯಾಮಿಲಿನ ಕಾಪಾಡಬೇಕು ಅಂತ ಬೇಗ ಬೇಗ ಅವನ ಹೆಂಡತಿಯನ್ನ ಎಳ್ಕೊಂಡು ಓಡಿ ಹೋಗ್ತಿರ್ತಾನೆ. ಸಡನ್ ಆಗಿ ನೋಡ್ಬೇಕಾದ್ರೆ ಅವನ ಮಗನನ್ನ ಕಾಣ್ತಿಲ್ಲ. ಅಯ್ಯೋ ಮಗ ಎಲ್ಲಿಗೆ ಹೋದೆ ನೀನು ಅಂತ ಹುಡುಕಿ ಹಿಂದೆ ಬಂದು ನೋಡ್ಬೇಕಾದ್ರೆ ಮಗ ಅಲ್ಲೇನೆ ಹಿಂದೆ ಇರ್ತಾನೆ. ಅದು ಮಾತ್ರ ಇಲ್ಲ, ಆ ಜಾಗದಲ್ಲಿ ಆ ಡಾಕ್ಟರ್ ಅವರು ಕೆಳಗಡೆ ಬಿದ್ದಿರೋದನ್ನ ನೋಡ್ತಾರೆ, ಅದೇ ಆ ಅಮೀನಾ ಡಾಕ್ಟರ್ ಅವರು. ಸೊ ಅವರನ್ನು ಕಾಪಾಡಿ ಟೋಟಲ್ ಆಗಿ 4 ಜನರು ಓಡಿ ಹೋಗ್ತಿರ್ತಾರೆ. ಸೊ ಇವಾಗ ಎಲ್ಲರೂ ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ ಬೀಚ್ ಸೈಡ್ ಗೆ ಬಂದಿರ್ತಾರೆ. ಅದೇ ಲೈಫ್ ಬೋಟ್ಸ್ ಎಲ್ಲ ಸೈಡ್ ಗೆ ಬಂದು ಬಿದ್ದಿತ್ತಲ್ಲ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಅಲ್ಲಿ ನೋಡಿದ್ರೆ ಜನರಿಗೆಲ್ಲರೂ ಆ ಲೈಫ್ ಬೋಟ್ ಮೇಲೆ ಹತ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದೊಂದು ಲೈಫ್ ಬೋಟ್ ಆಗಿ ಕೆಳಗಡೆ ದಬಕುತ್ತಿರುತ್ತೆ. ಸರಿ ಓಕೆ, ಲೈಫ್ ಬೋಟ್ ಒಳಗಡೆ ಹೋಗೋದಕ್ಕೆ ಆಗ್ಲಿಲ್ಲ ಅಂದ್ರು ಹಾಗೆ ಮೇಲ್ಗಡೆನೆ ಗಿಡ್ಕೊಂಡು ಟ್ರಾವೆಲ್ ಮಾಡಿ ಬಿಡೋಣ ಅಂತ ಮೇಲ್ ಹತ್ತೋದಕ್ಕೆ ಜನರು ಟ್ರೈ ಮಾಡಿನೇ ಬೋಟ್ ಎಲ್ಲವೇ ದಬಾಕೋತಿರುತ್ತೆ. ಅದ್ರಲ್ಲೂ ತುಂಬಾ ಜನರು ಏನನ್ನ ಮಾಡ್ತಾರೆ ಅಂದ್ರೆ ಇನ್ನೊಬ್ಬರ ಮಾಸ್ಕ್ ಅನ್ನ ಕಿತ್ಕೊಂಡು ಅವ್ರುಗಳು ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿದ ನಮ್ಮ ಹೀರೋ ಈ ದಾರಿಯಲ್ಲಿ ಹೋದ್ರೆ ನಮ್ಮ ಕಥೆಯನ್ನು ಮುಗಿಸ್ಬಿಡ್ತಾರೆ ಈ ಜನರು ಅಂತ ಅನ್ಕೊಂಡು ಸುತ್ಕೊಂಡು ಬಂದು ಇನ್ನೊಂದು ಬೋಟ್ ಅನ್ನ ನೋಡ್ತಾನೆ. ಆವಾಗ ಒಬ್ಬ ಏನನ್ನ ಮಾಡ್ತಾನೆ ಅಂದ್ರೆ ಅದೇ ಆಡಮ್ ಅಂತ ಒಬ್ಬ ಇರ್ತಿದ್ದ ಅಲ್ಲ, ಅದೇ ಮೀಟಿಂಗ್ ಅಲ್ಲಿ ಈ ರೀತಿ ಮಾಡಬಾರ್ದು, ಆ ಜನರನ್ನೆಲ್ಲ ಕರ್ಕೊಂಡ್ ಬರ್ಬಾರ್ದು ಅಂತ ಏನೇನು ಮಾತಾಡ್ತಿದ್ನಲ್ಲ, ಅವನ ಮಾಸ್ಕ್ ಅನ್ನೇ ಒಬ್ಬ ಕಿತ್ಕೊಳ್ಳೋದಕ್ಕೆ ನೋಡ್ಬೇಕಾದ್ರೆ ಈ ಆಡಮ್ ಅವನು ಗೊತ್ತಿರೋನು ತಾನೆ ನಮ್ಮ ಹೀರೋಗೆ. ಆದ್ರಿಂದ ತಕ್ಷಣವೇ ಅವನನ್ನು ಕಾಪಾಡ್ಕೊಂಡು ಟೋಟಲ್ ಆಗಿ ಇವಾಗ 5 ಜನರು ಹೇಗೆ ಒಂದು ಲೈಫ್ ಬೋಟ್ ಗೆ ಹತ್ಕೋತಾರೆ. ಸೊ ಆ ರೀತಿ ಹತ್ಕೊಂಡಿದ್ದ ತಕ್ಷಣವೇ ಅಲ್ಲಿರುವ ಪೈಲಟ್ ಡೋರ್ ಅನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ಇನ್ನ ಸ್ವಲ್ಪ ಜನರನ್ನ ನಾವು ಬೋಟಿಗೆ ಹತ್ತಿಸ್ಕೊಳ್ಳೋಣ ಅಂತ ಕಿರ್ಚ್ಕೋತಾರೆ. ಇನ್ನ ಸ್ವಲ್ಪ ಜನರನ್ನ ಹತ್ತಿಸ್ಕೊಂಡ್ರೆ ಅಷ್ಟೇ ಟೋಟಲ್ ಆಗಿ ಎಲ್ಲರೂ ನೀರಲ್ಲಿ ಮುಳುಗೋಗ್ತೀವಿ, ಪರವಾಗಿಲ್ವಾ ನಿಮಗೆ ಅಂತ ಹೇಳಿ ಬೇಗನೆ ಡೋರ್ ಅನ್ನು ಕ್ಲೋಸ್ ಮಾಡ್ತಾರೆ ಪೈಲಟ್. ಹೊರಗಡೆ ಜನರನ್ನು ನೋಡ್ಬೇಕಾದ್ರೆ ಡೋರ್ ಅನ್ನು ಓಪನ್ ಮಾಡಿ ನಾವು ಬರ್ತೀವಿ, ನಮ್ಮನ್ನು ಕಾಪಾಡಿ, ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಕಿರ್ಚ್ಕೋತಿರ್ತಾರೆ. ಆದ್ರೂ ಬೇರೆ ದಾರಿ ಇಲ್ಲ, ಬೋಟ್ ಅನ್ನ ಸ್ಟಾರ್ಟ್ ಮಾಡುವ ಸಿಚುವೇಶನ್. ಸೊ ಸ್ಟಾರ್ಟ್ ಮಾಡಿ ಹೊರಡುತ್ತಾರೆ. ಅವರು ಬೋಟ್ ಅನ್ನು ತೆಗೆದಿದ್ದು ಸ್ವಲ್ಪ ಹೊತ್ತಲ್ಲಿ ಆ ಜಾಗದಲ್ಲಿ ದೊಡ್ಡ ಸುನಾಮಿ ವೇವ್ ಬರುತ್ತೆ. ಸೊ ಆ ವೇವ್ ಅನ್ನ ಹೇಗೋ ಜಸ್ಟ್ ಮಿಸ್ ಅಲ್ಲಿ ನಮ್ಮ ಹೀರೋವನ ಫ್ಯಾಮಿಲಿ ಕ್ರಾಸ್ ಮಾಡಿ ಬಿಡ್ತಾರೆ, ಬೋಟ್ ಕ್ರಾಸ್ ಮಾಡಿ ಬಿಡುತ್ತೆ. ನಂತರವೇನು ಆ ಸುನಾಮಿ ವೇವ್ ಹಾಗೆ ಮಿಕ್ಕಿರುವ ಜನರನ್ನ ಕ್ರೂರವಾಗಿ ಕೊಚ್ಚಿ ಹೋಗಿ ಸಾಯಿಸುತ್ತೆ. ಸೊ ಇವಾಗ ನಮ್ಮ ಹೀರೋವನ
ಫ್ಯಾಮಿಲಿ ಜೊತೆಗೆ ಸೇರಿ ಇನ್ನ ಕೆಲವೊಬ್ಬರು ಮಾತ್ರವೇ ಆ ಲೈಫ್ ಬೋಟ್ ಅಲ್ಲಿ ಸೇಫ್ ಆಗಿ ಜೀವನ ಕಾಪಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಅದರ ನಂತರ ಆ ಬೋಟ್ ಹಾಗೆ ಸಮುದ್ರದಲ್ಲಿ ಹೋಗ್ತಿರುತ್ತೆ. ಆವಾಗ ನಮ್ಮ ಹೀರೋ ಇಲ್ಲಿರುವ ಏರ್ ಪೊಲ್ಯೂಷನ್ ಅನ್ನ ಚೆಕ್ ಮಾಡಿ ನೋಡ್ತಾನೆ. ನೋಡಿದ್ರೆ ಈ ಜಾಗದಲ್ಲಿ ಅದು ಸ್ವಲ್ಪ ನಾರ್ಮಲ್ ಆಗಿರುತ್ತೆ. ಅದರ ನಂತರವೇ ಮಾಸನ ಎಲ್ಲರೂ ರಿಮೂವ್ ಮಾಡ್ತಾರೆ. ಇವಾಗ ಇವ್ರುಗಳಿಗೆ ಎಲ್ಲಿಗೆ ಹೋಗೋದು ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಏನನ್ನ ಮಾಡೋಣ ಅಂತ ಇವ್ರುಗಳು ಡಿಸ್ಕಸ್ ಮಾಡ್ಬೇಕಾದ್ರೆ ಇವಾಗ ಇವ್ರುಗಳು ಇರ್ತಾ ಇರುವ ಜಾಗದಿಂದ ಸ್ವಲ್ಪ ದೂರದಲ್ಲೇ ಇಂಗ್ಲೆಂಡ್ ಇರ್ತಿದೆ. ಅಲ್ಲಿಗೆ ನಾವು ಹೋಗ್ಬಿಡೋಣ, ಅಲ್ಲಿ ಏನಾದ್ರೂ ಬಂಕರ್ ಇರುತ್ತೆ. ಅದು ಮಾತ್ರ ಇಲ್ಲ, ಅಲ್ಲಿರೋರು ನಮಗೆ ಸಹಾಯವನ್ನು ಮಾಡ್ತಾರೆ ಅಂತ ಇವ್ರುಗಳು ನಂಬ್ಕೊಂಡು ಇಂಗ್ಲೆಂಡ್ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆ ರೀತಿನೇ ಇವ್ರುಗಳು ಟ್ರಾವೆಲ್ ಮಾಡಿ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಬೋಟ್ ರಿಪೇರ್ ಆಗ್ಬಿಡುತ್ತೆ. ನಮ್ಮ ಹೀರೋ ಒಬ್ಬ ಇಂಜಿನಿಯರ್ ಅಲ್ವಾ, ಸೊ ಅವನು ಹೇಗೋ ಕಷ್ಟಪಟ್ಟು ಆ ಬೋಟ್ ಅನ್ನ ರೆಡಿ ಮಾಡ್ಬಿಡ್ತಾನೆ. ಅದರ ನಂತರ ಮತ್ತೆ ಬೋಟ್ ಅನ್ನ ತಗೊಂಡು ಹೊರಡ್ತಾರೆ. ಹಾಗೆ ಸ್ವಲ್ಪ ದೂರ ಟ್ರಾವೆಲ್ ಮಾಡಿ ಹೋಗ್ತಾನೆ ಇರ್ತಾರೆ. ಆವಾಗ ನಮ್ಮ ಹೀರೋವನ ಮಗ ಫಸ್ಟ್ ಟೈಮ್ ಆಕಾಶವನ್ನ ನೋಡ್ತಿದ್ದಾನೆ. ಅವನಿಗೆ ಅದು ತುಂಬಾನೇ ಇಷ್ಟವಾಗ್ತಿದೆ. ಆಕಾಶವನ್ನು ನೋಡಿ ಎಷ್ಟು ಕ್ಲಿಯರ್ ಆಗಿರ್ತಿದೆ ಅಂತ. ಸೊ ಸ್ಟಾರ್ಸ್ ಎಲ್ಲ ಅಷ್ಟು ಸೌಂದರ್ಯವಾಗಿ ಕಾಣ್ತಿರ್ಬೇಕಾದ್ರೆ ಅದನ್ನ ಹಾಗೆ ರಚಿಸ್ಕೊಂಡ್ ಬರ್ತಿರ್ತಾನೆ ಹುಡುಗ. ನಂತರ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಸೊ ಹಾಗೆ ಸ್ವಲ್ಪ ದೂರ ಬಂದಿದ್ದ ಬೋಟ್ ಇವಾಗ ಸ್ಟಾಪ್ ಆಗುತ್ತೆ. ಇವಾಗ ಏನು ಪ್ರಾಬ್ಲಮ್ ಅಂತ ನೋಡಿದ್ರೆ ಫ್ಯೂಯಲ್ ಖಾಲಿ ಆಗ್ಬಿಟ್ಟಿರುತ್ತೆ. ರಿಪೇರ್ ಆಗಿದ್ರು ಕೂಡ ನಮ್ಮ ಹೀರೋ ಹೇಗೋ ರೆಡಿ ಮಾಡ್ಬಿಡ್ತಿದ್ರು. ಆದ್ರೆ ಇವಾಗ ಫ್ಯೂಯಲ್ ಖಾಲಿ ಆಗ್ಬಿಟ್ಟಿದೆಯಲ್ಲ, ಸೊ ಇವ್ರುಗಳಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸರಿ ಓಕೆ, ಇದರ ನಂತರ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೋತೀವೋ ಅಲ್ಲಿಗೆ ನಮ್ಮ ಕೈಯಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಬೋಟ್ ಎಲ್ಲಿಗೆ ಬಿಡುತ್ತೋ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡು ಬಿಟ್ಬಿಡ್ತಾರೆ. ಅದೇ ರೀತಿ ಆ ಲೈಫ್ ಬೋಟ್ ಕೂಡ ಸಮುದ್ರದ ವೇವ್ಸ್ ಗೆ ತಕ್ಕಿದಂತೆ ಹಾಗೆ ಲೈಟ್ ಆಗಿ ಮೂವ್ ಆಗಿ ಫೈನಲ್ ಆಗಿ ಒಂದು ಲ್ಯಾಂಡ್ ಗೆ ಬಂದು ಸ್ಟಾಪ್ ಆಗುತ್ತೆ. ತಕ್ಷಣವೇ ನಮ್ಮ ಹೀರೋನು ಹೊರಗಡೆ ಬಂದು ಏನು ಜಾಗ ಇದು ಅಂತ ನೋಡ್ಬೇಕಾದ್ರೆ ನೋಡಿದ್ರೆ ರಿವರ್ ಪೂಲ್ ಗೆ ಬಂದಿರ್ತಾರೆ. ನಂತರ ನಮ್ಮ ಹೀರೋ ಈ ಜಾಗದಲ್ಲಿ ಏರ್ ಎಲ್ಲ ಕ್ಲೀನ್ ಆಗಿ ಇರ್ತಿದ್ಯಾ ಅಂತ ಚೆಕ್ ಮಾಡಿ ನೋಡ್ತಾನೆ. ಸರಿ ಓಕೆ, ಈ ಜಾಗವನ್ನ ಬಿಟ್ಟು ನಾವು ಇನ್ನೂ ಸ್ವಲ್ಪ ದೂರ ಮೂವ್ ಮಾಡಿ ಹೋಗೋಣ, ಯಾಕೆಂದ್ರೆ ಈ ಜಾಗ ನೀರಲ್ಲಿ ಮುಳುಗೋಗ್ಬಿಟ್ಟಿದೆ. ಇನ್ನ ಲ್ಯಾಂಡ್ ಬರೋದಕ್ಕೆ ಸ್ವಲ್ಪ ದೂರ ನಾವು ಹೋಗ್ಬೇಕಾಗಿದೆ ಅಂತ ಹೇಳಿ ಆ ಬೋಟ್ ಅಲ್ಲಿ ಒಂದು ಸ್ಟಿಕ್ ರೀತಿ ರೆಡಿ ಮಾಡಿ ಆ ಲೈಫ್ ಬೋಟ್ ಅನ್ನ ಮೂವ್ ಮಾಡಿ ಹಾಗೆ ಹೇಗೋ ಫೈನಲ್ ಆಗಿ ಲ್ಯಾಂಡ್ ಗೆ ಬಂದು ಸೇರ್ತಾರೆ. ಹಾಗೆ ನಿಧಾನಕ್ಕೆ ಆ ಲ್ಯಾಂಡ್ ಅಲ್ಲಿ ಕಾಲನ್ನು ಇಟ್ಟಿದ ತಕ್ಷಣವೇ ಸರಿ ಓಕೆ, ಪಕ್ಕದಲ್ಲಿ ನಮಗೆ ಹೆಲ್ಪ್ ಮಾಡೋದಕ್ಕೆ ಯಾರಾದ್ರೂ ಇರ್ತಾರೆ, ಇಲ್ಲಾಂದ್ರೆ ಈ ಜಾಗದಲ್ಲಿ ಇನ್ನವೇ ಜೀವಂತವಾಗಿ ಇರ್ತಿರುವ ಜನರು ಎಲ್ಲಿ ಸೇಫ್ ಆಗಿ ಸ್ಟೇ ಆಗಿದ್ದಾರೆ ಅನ್ನೋದನ್ನ ನೋಡೋಣ ಅಂತ ಹುಡುಕಿ ನೋಡ್ಬೇಕಾದ್ರೆ ಯಾವುದೇ ಜನರನ್ನು ಕಾಣ್ತಿಲ್ಲ. ಹಾಗೆ ಮುಂದೆ ಹೋಗಿ ನೋಡ್ಬೇಕಾದ್ರೆ ಸ್ವಲ್ಪ ಜನರು ಮಾತ್ರ ಎಲ್ಲಿಗೆ ಹೋಗುವ ರೀತಿ ಕಾಣ್ತಿರುತ್ತೆ. ಸೊ ತಕ್ಷಣವೇ ನಮ್ಮ ಟೀಮ್ ಅವರು ಅವ್ರಗಳನ್ನ ಫಾಲೋ ಮಾಡಿ ಹೋಗಿ ನೋಡ್ಬೇಕಾದ್ರೆ ಒಂದು ಚಿಕ್ಕ ಕ್ಯಾಂಪ್ ರೀತಿ ಅಲ್ಲಿರುವ ಜನರಿಗೆಲ್ಲರೂ ಸೆಟ್ ಮಾಡಿಟ್ಟು ಅಲ್ಲೇನೆ ಜೀವನ ಮಾಡ್ತಿರ್ತಾರೆ. ಸೊ ಇಲ್ಲೇನೆ ಲೋಕಲ್ ಜನರೆಲ್ಲ ಇರ್ತಿದ್ದಾರೆ ಅನ್ಸುತ್ತೆ. ಅವ್ರಗಳಿಗೆ ಸಿಗುವ ಥಿಂಗ್ಸ್ ಅನ್ನ ಇಟ್ಟು ಅಲ್ಲೇನೆ ಬದುಕ್ತಿದ್ದಾರೆ. ಪೊಲ್ಯೂಷನ್ ಆ ಜಾಗದಲ್ಲಿ ತುಂಬಾನೇ ಜಾಸ್ತಿನೇ ಇರ್ತಿದೆ. ಅದು ಮಾತ್ರ ಇಲ್ಲ, ಅಲ್ಲಿರುವ ಜನರು ಎಲ್ಲರೂ ಕೆಮ್ತಿರ್ತಾರೆ. ಅವರು ಎಲ್ಲರಿಗೂ ಏನೋ ಕಾಯಿಲೆ ಇರ್ತಿದೆ ಅನ್ಸುತ್ತೆ. ಸರಿ ಓಕೆ, ಇದ್ರ ಮೇಲುವೆ ನಾವು ಇಲ್ಲೇನೆ ಇರ್ತಿದ್ರೆ ಆ ಕಾಯಿಲೆ ನಮ್ಮ ಫ್ಯಾಮಿಲಿಗೂ ಸ್ಪ್ರೆಡ್ ಆಗ್ಬಿಡುತ್ತೆ ಅಂತ ಡಿಸಿಷನ್ ಅನ್ನ ತಗೊಂಡ ನಮ್ಮ ಹೀರೋ ಸರಿ ಓಕೆ, ಈ ಜಾಗವನ್ನು ಬಿಟ್ಟು ನಾವು ಇನ್ನೂ ಸ್ವಲ್ಪ ದೂರ ಹೋಗೋಣ. ಈ ಜಾಗಕ್ಕೆ ಅಂತ ಈ ಊರಿಗೆ ಅಂತ ಒಂದು ಬಂಕರ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗಿ ನೋಡೋಣ, ಅಲ್ಲವೇ ಜನರು ಇರ್ತಾರೆ ಅಲ್ವಾ ಅಂತ ಡಿಸೈಡ್ ಮಾಡಿ ಅದೇ ತರ ಸ್ವಲ್ಪ ದೂರ ಟ್ರಾವೆಲ್ ಮಾಡಿ ಬಂದು ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಬಂಕರ್ ಇರುತ್ತೆ. ಆ ಬಂಕರ್ ಹೊರಗಡೆ ಜನರೆಲ್ಲ ನಿಂತು ಹೋರಾಟ ಮಾಡ್ತಿರ್ತಾರೆ. ನಮ್ಮನ್ನು ಒಳಗಡೆ ಬಿಡಿ, ನಮಗೆ ಹೊರಗಡೆ ಇರೋದಕ್ಕೆ ಆಗ್ತಿಲ್ಲ, ನಮ್ಮನ್ನು ಅಲೋ ಮಾಡಿ ಅಂತ ಜನರು ಕಿರ್ಚ್ಕೊತಿರ್ತಾರೆ. ಆದ್ರೆ ಆ ಬಂಕರ್ಗೆ ಹೊರಗಡೆನೆ ಆರ್ಮರ್ಡ್ ಸೋಲ್ಜರ್ಸ್ ಎಲ್ಲ ನಿಂತಿರ್ತಾರೆ. ಜನರು ಗಲಾಟೆ ಮಾಡಿ ಬಂಕರ್ ಅನ್ನು ಹೊಡೆದಾಕೊಂಡು ಒಳಗಡೆ ಬಂದ್ಬಿಡ್ಬಾರ್ದು ಅಂತ. ಸೊ ಇವನ್ನೆಲ್ಲ ನೋಡಿದ ನಮ್ಮ ಹೀರೋ ಸರಿ ಓಕೆ, ನಾವು ಒಬ್ಬ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಅಫಿಷಿಯಲ್ ತಾನೆ, ನಾವು ಹೇಗಾದ್ರೂ ಒಳಗಡೆ ಹೋಗ್ಬಿಡೋಣ ಅಂತ ಅಲ್ಲಿ ನಿಂತಿರುವ ಜನರನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಮುಂದೆ ಬಂದು ಅಲ್ಲಿ ನಿಂತಿರುವ ಸೋಲ್ಜರ್ಸ್ ಹತ್ರ ಮಾತಾಡ್ತಾರೆ. ನಾವು ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ ಗೌರ್ಮೆಂಟ್ ಅಫಿಷಿಯಲ್ಸ್, ಗ್ರೀನ್ ಲ್ಯಾಂಡ್ ಅಲ್ಲಿ ನಾವು ಕೆಲಸ ಮಾಡ್ತಿದ್ವಿ, ಅಲ್ಲಿಂದ ಬಂದಿದೀವಿ ನಾವು, ನಮಗೆ ಸ್ವಲ್ಪ ಎಮರ್ಜೆನ್ಸಿ, ಸೊ ರೂಲ್ಸ್ ಪ್ರಕಾರ ನೀವು ನಮ್ಮನ್ನ ಆರಾಮಾಗಿ ಒಳಗಡೆ ಬಿಡಬಹುದು ಅಂತ ಹೇಳ್ಬೇಕಾದ್ರೆ ಅಲ್ಲಿರುವ ಸೋಲ್ಜರ್ಸ್ ಗಳಿನ ಹೆಡ್ ಸರಿ ಓಕೆ, ಹಾಗಾದ್ರೆ ನಿಮ್ಮ ಪಾಸ್ ಅನ್ನ ತೋರಿಸಿ, ಅದಕ್ಕೆ ಐಡಿ ಇರುತ್ತೆ ಅಲ್ವಾ ಅಂತ ಹೇಳ್ಬೇಕಾದ್ರೆ ಇವ್ರುಗಳಿಗೆ ಹುಡುಕಿ ನೋಡ್ತಾರೆ, ಯಾರಿಗೂ ಐಡಿಯನ್ನ ತಂದಿಲ್ಲ. ನಮ್ಮ ಹೀರೋಯಿನ್ ಅವರು ಮಾತ್ರವೇ ಐಡಿಯನ್ನ ತಂದಿರ್ತಾರೆ. ಸೊ ನಮ್ಮ ಹೀರೋಯಿನ್ ಐಡಿಯನ್ನ ತೋರಿಸಿದ ತಕ್ಷಣ ನೀವು ಮಾತ್ರ ಒಳಗಡೆ ಹೋಗಬಹುದು ಅಂತ ಹೇಳಿ ಅವರನ್ನ ಮಾತ್ರ ಒಳಗಡೆ ಬಿಡ್ತಾರೆ. ಮಿಕ್ಕಿರೋರನ್ನ ಯಾರನ್ನು ಒಳಗಡೆ ಅಲೋ ಮಾಡ್ತಿಲ್ಲ. ಸೊ ನಮ್ಮ ಹೀರೋಯಿನ್ ಎಷ್ಟೋ ಹೇಳಿ ನೋಡ್ತಾವಳೆ, ಇದು ನನ್ನ ಹಸ್ಬೆಂಡೇ, ಇದು ನನ್ನ ಮಗನೇ, ಇವರಿಬ್ಬರು ನನ್ನ ಜೊತೆ ಕೆಲಸ ಮಾಡಿದವರೇ ಅಂತ ಎಷ್ಟೋ ಹೇಳಿ ನೋಡ್ತಾರೆ. ಅದಕ್ಕೆ ಸೋಲ್ಜರ್ ಹೆಡ್ ಇಲ್ಲಿ ನೋಡಿ ಮೇಡಮ್, ನಿಮ್ಮನ್ನ ಮಾತ್ರವೇ ಅಲೋ ಮಾಡೋದಕ್ಕೆ ಆಗುತ್ತೆ, ಯಾಕೆಂದ್ರೆ ಮಿಕ್ಕಿರೋರ ಹತ್ರ ಐಡಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡ ಆಡಮ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಹೊರಗಡೆ ನಿಂತೆ ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಎಷ್ಟು ಧೈರ್ಯ ಇದ್ರೆ ಈ ರೀತಿ ಎಲ್ಲ ನೀವು ಮಾತಾಡ್ತೀರಾ, ನಾವೆಲ್ಲ ನಾರ್ಮಲ್ ಆದ ಜನರು, ನಮ್ಮನ್ನ ಒಳಗಡೆ ಬಿಡಿ ಅಂತ ಕಿರ್ಚ್ಕೋಬೇಕಾದ್ರೆ ಇದನ್ನು ನೋಡಿದ ಸೋಲ್ಜರ್ ಸರಿ ಓಕೆ, ಇದ್ರ ಮೇಲೂ ಇವನನ್ನ ನಾವು ಬಿಟ್ರೆ ಜನರು ಎಲ್ಲರೂ ತುಂಬಾನೇ ಹೋರಾಟ ಮಾಡೋದಕ್ಕೆ ಶುರು ಮಾಡ್ಕೋತಾರೆ ಅಂತ ಡಿಸೈನ್ ಮಾಡಿ ಫಟ್ ಅಂತ ಗನ್ನನ್ನು ಯೂಸ್ ಮಾಡಿ ಆಡಮ್ ಅನ್ನು ಶೂಟ್ ಮಾಡಿ ಬಿಡ್ತಾರೆ ಹೆಡ್ ಸೋಲ್ಜರ್. ಅಷ್ಟೇ ಇದನ್ನು ನೋಡಿದ ನಮ್ಮ ಹೀರೋ ಮತ್ತೆ ಅವನ ಟೀಮ್ ಗೆ ತುಂಬಾನೇ ಗಾಬರಿ ಆಗ್ಬಿಡುತ್ತೆ. ಜನರಿಗೂ ಇದನ್ನು ನೋಡಿ ಹೆದರಿಕೆ ಆಗ್ಬಿಡುತ್ತೆ. ಆದ್ರಿಂದ ದೊಡ್ಡದಾಗಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನ ಕೆಲವೊಬ್ರು ಹೊಡೆದಾಕೊಂಡು ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಜನರ ಮೇಲೆ ಶೂಟಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಸೋಲ್ಜರ್ಸ್. ಆವಾಗ ಸಡನ್ ಆಗಿ ಅಲಾರಂ ಬಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಏನು ಅಂತ ನೋಡಿದ್ರೆ ದೊಡ್ಡ ಬಿರುಗಾಳಿ ಬರ್ತಿರುತ್ತೆ. ತಕ್ಷಣವೇ ಸೋಲ್ಜರ್ಸ್ ಮೇನ್ ಡೋರ್ ಅನ್ನು ಕ್ಲೋಸ್ ಮಾಡ್ಬಿಡ್ತಾರೆ. ಜನರುವೇ ಈ ಕಡೆ ಎದ್ದು ಬಿದ್ದು ಓಡಿ ಹೋಗ್ತಿರ್ತಾರೆ. ಆವಾಗ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರಿಂದ ಅವನಿಗೆ ಅವನ ಫ್ಯಾಮಿಲಿನ ಕರ್ಕೊಂಡು ಸೇಫ್ ಆಗಿ ಒಂದು ಕಡೆ ಬರ್ತಿರ್ತಾನೆ. ಆವಾಗ ದಾರಿಯಲ್ಲಿ ಒಂದು ಕಾರ್ ಬರುತ್ತೆ. ಅದನ್ನ ಸ್ಟಾಪ್ ಮಾಡಿ ದಯವಿಟ್ಟು ನಮ್ಮನ್ನು ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ, ನಿಮಗೆ ಹಣ ಬೇಕಾದ್ರೂ ನಾನು ಕೊಡ್ತೀನಿ ಅಂತ ಕೇಳ್ಬೇಕಾದ್ರೆ ಆ ಡ್ರೈವರ್ ಸರಿ ಎಷ್ಟು ಹಣವನ್ನ ನೀನು ಕೊಡ್ತೀಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನ ಅವನ ಹತ್ರ ಇರುವ ಹಣ ಎಲ್ಲವನ್ನು ಕೊಡ್ತಾನೆ. ಅದಕ್ಕೆ ಆ ಡ್ರೈವರು ಇದು ನನಗೆ ಸಾಕಾಗೋದಿಲ್ವಲ್ಲ, ನಿನ್ನ ವಾಚ್ ಅನ್ನು ಕೊಡು ಅಂತ ಕೇಳ್ತಾನೆ. ಅದೇ ತರ ಹೀರೋನು ಅದನ್ನ ಬಿಚ್ಚಿ ಕೊಡ್ಬೇಕಾದ್ರೆ ಸರಿ ಅಂತ ನಮ್ಮ ಹೀರೋನ ಫ್ಯಾಮಿಲಿ
ಫ್ಯಾಮಿಲಿಯನ್ನ ಟೋಟಲ್ ಆಗಿ ಹತ್ತಿಸ್ಕೊಂಡು ಅಲ್ಲಿಂದ ಹೊರಡ್ತಾನೆ ಡ್ರೈವರ್. ಕಾರುವೆ ಸ್ಪೀಡ್ ಆಗಿ ಹೋಗ್ತಿರ್ಬೇಕಾದ್ರೆ ಹಿಂದೆನೆ ಆ ಸ್ಟೋರ್ ಮೂವೇ ಸ್ಪೀಡ್ ಆಗಿ ಬರ್ತಿರುತ್ತೆ. ಜಸ್ಟ್ ಮಿಸಲಿ ಹೇಗೋ ಆ ಬಿರುಗಾಳಿಯಿಂದ ತಪ್ಪಿಸ್ಕೊತಾರೆ ನಮ್ಮ ಫ್ಯಾಮಿಲಿ. ಇಲ್ಲಿ ನಮ್ಮ ಡಾಕ್ಟರ್ ಅವರಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ, ನಮ್ಮ ಆಡಮ್ ಅವರು ಈ ರೀತಿ ಸತ್ತೋಗ್ಬಿಟ್ರಲ್ಲ ಅಂತ. ಹೀರೋಯಿನ್ಗೆ ಅದು ಬೇಜಾರಾಗ್ತಿರುತ್ತೆ. ಆದ್ರೆ ಇವಾಗ ನಮ್ಮ ಹೀರೋಯಿನ್ ಅವರ ಮಗ ತುಂಬಾನೇ ಹೆದರಿ ಹೋಗಿದ್ದಾನೆ, ಭಯದಲ್ಲಿ ಇರ್ತಿದ್ದಾನೆ. ಆದ್ರಿಂದ ಅವನನ್ನು ತಪ್ಪಿಕೊಂಡು ನಿನಗೇನಿಗೂ ಹೆದರ್ಕೋಬೇಡ, ನಾವು ಸೇಫ್ ಆಗಿ ಹೋಗ್ಬಿಡೋಣ ಅಂತ ಹೇಳಿ ಹುಡುಗನನ್ನ ಸಮಾಧಾನ ಮಾಡ್ತಿರ್ತಾರೆ. ಆವಾಗ್ಲೇ ನಮ್ಮ ಡ್ರೈವರ್ ಇಲ್ಲಿರುವ ಜನರೆಲ್ಲ ತುಂಬಾನೇ ಬಸ್ಟ್ ಆಗ್ಬಿಟ್ಟಿದ್ದಾರೆ, ಕೆಟ್ಟವರಾಗ್ಬಿಟ್ಟಿದ್ದಾರೆ. ಊಟಕ್ಕಾಗಿ ಒಬ್ಬರಿಗೊಬ್ಬರು ಹೊಡೆದಾಡ್ಕೊಂಡು ಕೊಂದ್ಕೊಂಡು ತಿನ್ಕೊತಿದ್ರು. ನೀವು ಅಲ್ಲೇನೆ ಇದ್ದಿದ್ರೆ ಅಷ್ಟೇ ನಿಮ್ಮನ್ನ ಕೊಂದ್ಬಿಡ್ತಿದ್ರು. ಹೇಗೋ ನಿಮ್ಮನ್ನ ನಾನು ಕಾಪಾಡ್ಬಿಟ್ಟೆ, ಏನಕ್ಕೂ ವರಿ ಪಡ್ಬೇಡಿ, ನೀವು ಕೊಟ್ಟಿದ್ದ ಹಣಕ್ಕೆ ನಿಮ್ಮನ್ನ ಸೇಫ್ ಆಗಿ ಒಂದು ಜಾಗದಲ್ಲಿ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿ ಮಾತಾಡ್ಕೊಂಡೇ ಬರ್ತಿರ್ತಾರೆ. ಅದರ ನಂತರ ತುಂಬಾ ದೂರ ಟ್ರಾವೆಲ್ ಮಾಡಿ ಒಂದು ಕಾಡನ್ನೆಲ್ಲ ದಾಟಿ ಹೋಗುವ ಸಿಚುವೇಶನ್ ಬರುತ್ತೆ. ಆ ರೀತಿ ದಾಟಿ ಹೋಗ್ಬೇಕಾದ್ರೆ ಒಂದು ಜಾಗದಲ್ಲಿ ಬ್ರೇಕ್ ಅನ್ನು ತಗೋತಾರೆ. ಆವಾಗ ನಮ್ಮ ಡ್ರೈವರ್ ಸಿಗರೇಟ್ ಅನ್ನು ಸ್ಮೋಕ್ ಮಾಡ್ಕೊಂಡು ಅವನ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ನಾನು ನೈಜೀರಿಯಾದಿಂದ ಒಂದು 12 ವರ್ಷಗಳ ಹಿಂದೆ ಈ ಇಂಗ್ಲೆಂಡ್ಗೆ ಬಂದೆ. ಇಲ್ಲಿಗೆ ಬಂದಾಗ್ಲಿಂದ ಈ ರೀತಿ ಡ್ರೈವಿಂಗ್ ಕೆಲಸವನ್ನೇ ನಾನು ತುಂಬಾ ದಿನಗಳಾಗಿ ಮಾಡ್ತಿದ್ದೀನಿ. ಇವಾಗ ಎಲ್ಲವೇ ಚೇಂಜ್ ಆಗ್ಬಿಟ್ಟಿದೆ ಅಂತ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಸರಿ ಓಕೆ ನೀನು ಫ್ರಾನ್ಸ್ ಬಗ್ಗೆ ಏನಂತ ಅನ್ಕೋತೀಯಾ ಅಂತ ಕೇಳ್ಬೇಕಾದ್ರೆ ಓ ನೀವು ಕ್ರೇಟರ್ ಅನ್ನುವ ಜಾಗದ ಬಗ್ಗೆ ಹೇಳ್ತಿದ್ದೀರಾ, ಇಲ್ಲಿ ನೋಡಿ ಆ ಫ್ರಾನ್ಸ್ ಅಂತ ಇರ್ತಿದೆಯಲ್ವಾ ಅದು ತುಂಬಾ ಡೇಂಜರಸ್, ಅದು ಮಾತ್ರ ಇಲ್ಲ ಕ್ರೇಟರ್, ಆ ಜಾಗದ ಬಗ್ಗೆ ಹೇಳುವ ವಿಷಯ ಎಲ್ಲವೇ ಫೇಕ್ ಅಂತ ನನಗೆ ಅನಿಸ್ತಿದೆ. ಸೊ ನಾವು ಅಲ್ಲಿಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೇನೆ ನಮ್ಮ ಹೀರೋ ಕೆಳಗಡೆ ಭೂಮಿ ಎಲ್ಲ ಶೇಕ್ ಆಗೋ ರೀತಿ ಫೀಲ್ ಮಾಡ್ತಾನೆ. ಏನಿದು ಅಂತ ನಮ್ಮ ಹೀರೋನು ಚೆಕ್ ಮಾಡಿ ನೋಡ್ಬೇಕಾದ್ರೆ ಆಸ್ಟ್ರಾಯ್ಡಿನ ಚಿಕ್ಕ ಚಿಕ್ಕ ಪೀಸಸ್ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ಇವಾಗ ಭೂಮಿ ಮೇಲೆ ಬೀಳೋದಕ್ಕೆ ಬರ್ತಿರುತ್ತೆ. ಅಷ್ಟೇ ಇದನ್ನ ನೋಡಿ ಎಲ್ಲರೂ ಹೆದರಿ ಬನ್ನಿ ಬೇಗನೆ ಬನ್ನಿ ಮರವನ್ನ ಟೈಟ್ ಆಗಿ ಹಿಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಭಯದಲ್ಲಿ ಮರವನ್ನ ಟೈಟ್ ಆಗಿ ಹಿಡ್ಕೋತಾರೆ. ಆ ಜಾಗವೇ ನಡುಗ್ತಿರುತ್ತೆ. ಮೇಲ್ಗಡೆ ಆಸ್ಟ್ರಾಯ್ಡಿನ ಪೀಸಸ್ ಎಲ್ಲ ಬರುವ ಸ್ಪೀಡ್ ಅನ್ನು ನೋಡ್ಬೇಕಾದ್ರೆ ಇವ್ರಿಗೆ ಎಲ್ಲರಿಗೂ ಮೈ ಜುಮ್ ಅಂತ ಆಗ್ತಿರುತ್ತೆ. ಅದು ಮಾತ್ರ ಇಲ್ಲ, ಆ ರೀತಿ ಬಂದಿದ್ದ ಪೀಸಿನ ಸ್ಪೀಡಿಗೆನೆ ಮೇಲ್ಗಡೆ ಇರುವ ಮರವೆಲ್ಲ ಹಾಗೆ ಬೆಂಕಿ ಕಚ್ಕೋತಿರುತ್ತೆ. ಆದ್ರೆ ಆವಾಗ ನಮ್ಮ ಡ್ರೈವರ್ ಅಯ್ಯೋಯ್ಯೋ ನನ್ನ ಗಾಡಿ ನನಗೆ ಇರ್ತಾ ಇರುವ ಒಂದೇ ಒಂದು ಆಸ್ತಿ ಅಂದ್ರೆ ಅದು ಅದೇನೆ ಅಂತ ಹೇಳಿ ಅವನು ಬೇಗ ಬೇಗ ಅವನ ಗಾಡಿಯನ್ನ ಕಾಪಾಡೋದಕ್ಕಾಗಿ ಓಡಿ ಹೋಗ್ತಿರ್ತಾನೆ. ಆವಾಗ ಫ್ರಾಗ್ಮೆಂಟ್ಸ್ ಎಲ್ಲ ಹಾಗೆ ಆ ಜಾಗದಲ್ಲಿ ಕ್ರಾಶ್ ಆಗೋದಕ್ಕೆ ಶುರುವಾಗ್ತಿರುತ್ತೆ. ಅದ್ರಲ್ಲಿ ಒಂದು ಡೈರೆಕ್ಟ್ ಆಗಿ ಬಂದು ಗಾಡಿ ಮೇಲೇನೆ ಅವರ ಮೇಲೇನೆ ಬೀಳ್ಬೇಕಾದ್ರೆ ಅಷ್ಟೇ ಅದರಲ್ಲಿ ಸಿಕ್ಕಿ ಅವನು ಹಾಗೆ ಬೂದಿ ಆಗ್ಬಿಡ್ತಾನೆ. ಸ್ವಲ್ಪ ಹೊತ್ತಲ್ಲಿ ಎಲ್ಲವೇ ಕೆಳಗಡೆ ಬಿದ್ದು ಕಂಪ್ಲೀಟ್ ಆಗುತ್ತೆ. ನಂತರ ನಮ್ಮ ಹೀರೋ ಅವನ ಫ್ಯಾಮಿಲಿ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಎಲ್ಲವೇ ನಾಶವಾಗಿರುತ್ತೆ. ಪಾಪ ಡ್ರೈವರ್ ಅವರುವೇ ಸತ್ತೋಗ್ಬಿಟ್ಟಿರ್ತಾರೆ. ಸೊ ಅವರ ಬಗ್ಗೆ ಯೋಚನೆ ಮಾಡಿ ಇವ್ರುಗಳು ಫೀಲ್ ಮಾಡ್ತಾರೆ, ಇದ್ರೂ ಪರವಾಗಿಲ್ಲ ನಮಗೆ ಬೇಕಾಗಿದ್ದ ವಿಷಯಗಳನ್ನ ನಾವು ತಗೊಂಡು ಇಲ್ಲಿಂದ ಹೊರಡಬೇಕು, ಇಲ್ಲಾಂದ್ರೆ ಬಿರುಗಾಳಿ ಬಂದ್ಬಿಡುತ್ತೆ ಅಂತ ಇವ್ರುಗಳಿಗೆ ಬೇಕಾಗಿರುವ ಥಿಂಗ್ಸ್ ಎಲ್ಲವನ್ನು ತಗೊಂಡು ಅಲ್ಲಿಂದ ಬೇಗನೆ ಹೊರಡುತ್ತಾರೆ. ಹಾಗೆ ನಡ್ಕೊಂಡೆ ಲಂಡನ್ ಕಡೆಗೆ ಬಂದು ಸೇರ್ತಾರೆ. ಸೊ ಇಲ್ಲಿಗೆ ಬಂದಿದ್ದ ತಕ್ಷಣವೇ ಅಲ್ಲಿರುವ ಒಂದು ಮನೆಯನ್ನ ನಾಕ್ ಮಾಡ್ತಿರ್ತಾರೆ. ಇವ್ರುಗಳಿಗೆ ಗೊತ್ತಿರುವವರ ಮನೆ ಅನ್ಸುತ್ತೆ. ಆವಾಗ ಕಿಟಕಿಯನ್ನು ಓಪನ್ ಮಾಡ್ಕೊಂಡೆ ಕೈಯಲ್ಲಿ ಗನ್ನನ್ನು ಹಿಡ್ಕೊಂಡು ಒಬ್ಬರು ಅಜ್ಜಿ ಯಾರು ನೀವು ಅಂತ ಕಿರ್ಚುತ್ತಾರೆ. ಹಾಗೆ ಕಿರ್ಚ್ಕೊಂಡೆ ನಮ್ಮ ಡಾಕ್ಟರ್ ಅವರನ್ನ ನೋಡ್ಬೇಕಾದ್ರೆ ಅಜ್ಜಿ ಅವರಿಗೆ ನಮ್ಮ ಡಾಕ್ಟರ್ ಅವರನ್ನ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ, ಅವರ ಮೊಮ್ಮಗಳು ಅನ್ಸುತ್ತೆ. ಸರಿ ಓಕೆ ನಮಗೆ ಗೊತ್ತಿರುವವರೇ ಅಂತ ಬೇಗ ಬೇಗ ಎಲ್ಲರನ್ನು ಮನೆ ಒಳಗಡೆ ಕರ್ಕೊತಾರೆ. ಸೊ ಈ ಜಾಗವನ್ನು ನೋಡ್ಬೇಕಾದ್ರೆ ಸ್ವಲ್ಪ ನೀಟ್ ಆಗಿರ್ತಿದೆ. ಅದು ಮಾತ್ರ ಇಲ್ಲ, ಇದೊಂದು ರಿಟೈರ್ಮೆಂಟ್ ಹೋಮ್ ಅನ್ಸುತ್ತೆ, ಅಂದ್ರೆ ಓಲ್ಡ್ ಏಜ್ ಹೋಮ್. ಇಲ್ಲಿರೋರಿಗೆಲ್ಲರಿಗೂ ಅಜ್ಜ ಅಜ್ಜಿಯರು. ಅದು ಮಾತ್ರ ಇಲ್ಲ, ಇವುಗಳ ಹತ್ರ ಇರುವ ಜನರೇಟರ್ ನ ಯೂಸ್ ಮಾಡಿನೇ ಈ ಜಾಗದಲ್ಲಿ ಏರ್ ಅನ್ನ ಫಿಲ್ಟರ್ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ್ಲೇನೆ ತುಂಬಾ ದಿನ ಬಿಟ್ಟು ಎಲ್ಲರೂ ರಿಲ್ಯಾಕ್ಸ್ಡ್ ಆಗಿ ಒಂದು ಜಾಗದಲ್ಲಿ ಕೂರ್ತಿದ್ದಾರೆ. ಸೊ ನೆಮ್ಮದಿಯಾಗಿ ಚೆನ್ನಾಗಿರುವ ಒಂದು ಊಟವನ್ನ ತಿಂದು ಡ್ರಿಂಕ್ಸ್ ಅನ್ನೆಲ್ಲ ತಗೋತಾರೆ. ಆವಾಗ ನಮ್ಮ ಹೀರೋ ಅಜ್ಜಿ ಅವರ ಹತ್ರ ನಿಮಗೆ ಆ ಕ್ರೇಟರ್ ಜಾಗದ ಬಗ್ಗೆ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಹಾ ನಾನು ಆ ಜಾಗದ ಬಗ್ಗೆ ಕೇಳ್ಪಟ್ಟಿದ್ದೀನಿ, ತುಂಬಾ ಜನರು ಅದು ರೂಮರ್ ಅಂತ ಹೇಳಿದ್ದಾರೆ. ಆದ್ರೆ ನಿಜ ಏನು ಅಂದ್ರೆ ಆ ಜಾಗಕ್ಕೆ ಹೋಗಿ ಸೇರೋಷ್ಟರಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಬರುತ್ತೆ. ಯಾಕೆಂದ್ರೆ ನಾನು ಕೇಳ್ಪಟ್ಟಿದ್ದ ಮಟ್ಟಿಗೆ ಈ ಜಾಗದಲ್ಲಿ ತುಂಬಾನೇ ಗನ್ ಶಾಟ್ ಸದ್ದುಗಳು ಕೇಳ್ತಿರುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಈ ಸ್ಟ್ರೀಟ್ ಕೂಡ ಇರೋದಿಲ್ಲ. ಯಾಕೆಂದ್ರೆ ಲಂಡನ್ ನಲ್ಲಿ ಇರ್ತಾ ಇರುವ ಜನರು ತುಂಬಾನೇ ಬಸ್ಟ್ ಆಗಿ ಚೇಂಜ್ ಆಗ್ತಿದ್ದಾರೆ, ಒಬ್ಬರಿಗೊಬ್ರು ಹೊಡೆದಾಡ್ಕೊಂಡು ಜಗಳ ಮಾಡ್ಕೊತಿದ್ದಾರೆ ಅಂತ ಅಜ್ಜಿ ಅವರಿಗಿರುವ ಬೇಜಾರನ್ನ ಹೇಳ್ಕೊತಾರೆ. ಅದರ ನಂತರ ಎಲ್ಲರೂ ನೆಮ್ಮದಿಯಾಗಿ ಮಲ್ಗಿ ನಿದ್ದೆ ಮಾಡೋದಕ್ಕಾಗಿ ಹೋಗ್ತಾರೆ. ನಮ್ಮ ಹೀರೋಯಿನ್ವೇ ತುಂಬಾ ದಿನ ಬಿಟ್ಟು ನೆಮ್ಮದಿಯಾಗಿ ಮಲ್ಗೋದಕ್ಕೆ ಹೋಗ್ತಾರೆ. ಆದ್ರೆ ಅವರ ಕೈಯಲ್ಲಿ ಆಗ್ತಿಲ್ಲ. ಏನು ಅಂತ ನೋಡಿದ್ರೆ ನಮ್ಮ ಹೀರೋ ಬಾತ್ರೂಮ್ ಅಲ್ಲಿ ಕೆಮ್ತಾನೆ ಇರ್ತಾನೆ. ತಕ್ಷಣವೇ ಹೀರೋಯಿನ್ ಅಲ್ಲಿಗೆ ಬಂದು ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋ ಬ್ಲಡ್ ವಾಮಿಟ್ ಅನ್ನ ಮಾಡಿರ್ತಾನೆ. ಸೊ ಇದನ್ನ ನೋಡಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ನಿಜವನ್ನ ಹೇಳಿ ನಿಮಗೆ ಏನಾಯ್ತು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನ ಅವರನ್ನ ಏಮರ್ಸೋದಕ್ಕಾಗಿ ಎಷ್ಟೋ ಟ್ರೈ ಮಾಡ್ತಾನೆ, ಆದ್ರೆ ಆಗ್ತಾನೆ ಇಲ್ಲ. ಫೈನಲ್ ಆಗಿ ನಿಜವನ್ನ ಹೇಳ್ತಾನೆ, ಇಲ್ಲಿ ನೋಡು ನಾವು ಹಳೆ ಬಂಕರ್ ಅಲ್ಲಿ ಇರ್ತಿದ್ವಲ್ವಾ, ಅಲ್ಲಿ ಇದ್ದ ಥೆರಪಿಸ್ಟ್ ಡಾಕ್ಟರ್ ನನಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಇರ್ತಿದೆ ಅಂತ ಹೇಳಿದ್ರು, ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ರು. ಆದ್ರಿಂದ ಇನ್ನೂ ಒಂದು 8 or 6 ವೀಕ್ಸ್ ಮಾತ್ರವೇ ನಾನು ಜೀವಂತವಾಗಿರ್ತೀನಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೆ ಹತ್ಕೊಂಡೆ ನಮ್ಮ ಹೀರೋ ಹತ್ರ ಇದನ್ನ ಯಾಕೆ ನೀವು ಫಸ್ಟ್ ಏನೇ ಹೇಳಿಲ್ಲ, ಸರಿ ಆಯ್ತು ನಾವು ಇಲ್ಲಿಂದ ಎಲ್ಲಿಗೂ ಹೋಗೋದು ಬೇಡ, ಈ ರಿಟೈರ್ಮೆಂಟ್ ಓಲ್ಡ್ ಏಜ್ ಹೋಮ್ ಮೇಲೆ ನಾವು ಇರೋಣ, ನಾನು ನಿಮ್ಮ ಜೊತೆನೇ ಇರ್ಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಇಲ್ಲಿ ನೋಡು ನೀನು ಅನ್ಕೊಳ್ಳೋದು ಏನು ತಪ್ಪಿಲ್ಲ, ಆದ್ರೆ ನಾನು ಏನಂತ ಅನ್ಕೋತಿದ್ದೀನಿ ಗೊತ್ತಾ, ನನ್ನ ಫ್ಯಾಮಿಲಿಯನ್ನ ಒಂದು ಒಳ್ಳೆ ಜಾಗದಲ್ಲಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಇಡಬೇಕು, ಅವ್ರಿಗೆ ಇದ್ರ ಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರಬಾರ್ದು, ಆ ರೀತಿ ಸೆಟ್ ಮಾಡಿ ಕೊಟ್ರೇನೆ
ನನಗೆ ಅದು ನೆಮ್ಮದಿಯಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ. ಅದರ ನಂತರವೇ ನಾನು ಸಾಯೋದು. ಆದ್ರಿಂದ ಆ ಕ್ರೇಟರ್ ಜಾಗವನ್ನ ನಾವು ಹೇಗಾದ್ರೂ ಕಂಡುಹಿಡಿಬೇಕು ಅಂತ ಹೇಳಿ ಡಿಸಿಷನ್ ಅನ್ನ ತಗೋತಾರೆ. ಆದ್ರಿಂದ ನೆಕ್ಸ್ಟ್ ದಿನಾನೇ ಹೊರಡ್ತಾರೆ. ಆ ಅಜ್ಜಿ ಅವರೇ ನಮ್ಮ ಟೀಮಿಗೆ ಒಂದು ಕಾರನ್ನ ರೆಡಿ ಮಾಡಿ ಕೊಡ್ತಾರೆ. ಒಂದು ಹಳೆ ಗಾಡಿ, ಆದ್ರೆ ಕಾರಲ್ಲಿ ಫುಲ್ ಪೆಟ್ರೋಲ್ ಇರ್ತಿದೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋವನ ಕೈಗೆ ಒಂದು ಗನ್ ಅನ್ನು ಕೊಡ್ತಾರೆ. ಫೈನಲ್ ಆಗಿ ಎಲ್ಲರಿಗೂ ಅಜ್ಜಿ ಅವರಿಗೆ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಕಾರನ್ನ ತಗೊಂಡು ಅಲ್ಲಿಂದ ಹೊರಡುತ್ತಾರೆ. ಹಾಗೆ ಹಗಲು ರಾತ್ರಿ ಅಂತ ಟ್ರಾವೆಲ್ ಮಾಡಿ ಹೋಗ್ತಾನೆ ಇರ್ತಾರೆ. ಆ ರೀತಿನೇ ಒಂದು ದಿನ ಕಾಡಿನ ಮಧ್ಯದಲ್ಲಿ ಇವ್ರುಗಳು ಟ್ರಾವೆಲ್ ಮಾಡಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಗನ್ ಶಾಟ್ ಸದ್ದು. ಹಾಗೆ ಆ ಬುಲೆಟ್ ಕಾರಲ್ಲಿ ಬರ್ತಿದ್ದ ನಮ್ಮ ಡಾಕ್ಟರ್ ಅವರ ಮೇಲೇನೆ ಬಂದು ಬಿದ್ದಿರುತ್ತೆ. ಅಷ್ಟೇ ಅವರು ಸ್ಪಾಟ್ ಅಲ್ಲಿ ಸತ್ತೋಗ್ಬಿಡ್ತಾರೆ. ಏನು ಅಂತ ನೋಡಿದ್ರೆ ಸೈಡ್ ಅಲ್ಲಿ ಕಾಡಿನ ಒಳಗಡೆಯಿಂದ ತುಂಬಾ ಜನರು ಹೊರಗಡೆ ಬರ್ತಾರೆ. ಗನ್ನನ ಇಟ್ಟು ಶೂಟ್ ಮಾಡ್ಕೊಂಡೇ ಬರ್ತಾರೆ. ಇಲ್ಲಿ ಒಳಗಡೆ ಇರ್ತಾ ಇರುವ ನಮ್ಮ ಹೀರೋಗೂ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹಾಗೆ ಹೌಸ್ಕೊಂಡು ಶೂಟ್ ಮಾಡ್ತಿರ್ತಾರೆ. ಆದ್ರೆ ಶೂಟ್ ಮಾಡೋರು ಕಾರಿನ ಎಂಜಿನ್ ಗೆ ಶೂಟ್ ಮಾಡ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ಈ ಕಾರಿನೇ ಬೇಕಾಗಿದೆ ಅನ್ಸುತ್ತೆ. ತಕ್ಷಣವೇ ನಮ್ಮ ಹೀರೋ ನೈಸ್ ಆಗಿ ಗೆದ್ದು ಹಿಂದೆ ಬಂದ್ಬಿಟ್ಟು ಅವನ ಹತ್ರ ಗನ್ನು ಇರುತ್ತೆ ಅಲ್ವಾ, ಆ ಅಜ್ಜಿ ಅವರು ಕೊಟ್ಟಿದ್ದು, ಅದನ್ನು ಯೂಸ್ ಮಾಡಿ ಹತ್ರ ಬರುವ ಕಳ್ಳರಿಗೆ ಶೂಟ್ ಮಾಡ್ತಾನೆ. ಹಾಗೆ ಒಬ್ಬೊಬ್ಬರಿಗೂ ಶೂಟ್ ಮಾಡಿ ಬರ್ಬೇಕಾದ್ರೆ ಇವಾಗ ಫೈನಲ್ ಆಗಿ ಒಬ್ಬ ಕಲ್ಲ ಮಾತ್ರವೇ ಇರ್ತಿರೋದು. ಅವನಿಗೂ ಶೂಟ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ಗನ್ನಲ್ಲಿ ಇದ್ದಿದ್ದ ಬುಲೆಟ್ ಖಾಲಿ ಆಗ್ಬಿಟ್ಟಿರುತ್ತೆ. ಅಷ್ಟೇ, ಇವಾಗ ನಮ್ಮ ಕತೆ ಮುಗ್ದೋಯ್ತು ಅಂತ ನಮ್ಮ ಹೀರೋ ಅನ್ಕೋಬೇಕಾದ್ರೆ ನಮ್ಮ ಹೀರೋನ್ ಹತ್ರ ಒಂದು ಗನ್ ಇದ್ದಿದೆ ಅನ್ಸುತ್ತೆ. ಸರ್ಪ್ರೈಸ್ ಆಗಿ ಆ ಕಳ್ಳನಿಗೆ ಶೂಟ್ ಮಾಡಿ ನಮ್ಮ ಹೀರೋವನ್ನ ಕಾಪಾಡ್ತಾರೆ. ಆದ್ರೆ ಇವಾಗ ಡಾಕ್ಟರ್ ಅವರು ಸತ್ತೋಗ್ಬಿಟ್ಟಿದ್ದಾರೆ ಅಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡಿ ಇವ್ರಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ತುಂಬಾನೇ ಒಳ್ಳೆಯವರು. ಆದ್ರಿಂದ ತಕ್ಷಣ ಇವ್ರುಗಳು ಏನನ್ನ ಮಾಡ್ತಾರೆ ಅಂದ್ರೆ ಅವರ ಬಾಡಿಯನ್ನು ಒಂದು ಜಾಗದಲ್ಲಿ ಊತಾಕ್ಬಿಟ್ಟು ನಮ್ಮ ಹೀರೋ ಅವರಿಗಾಗಿ ಪ್ರೇ ಮಾಡ್ಕೋತಾನೆ, ಅವರ ಆತ್ಮ ಶಾಂತಿ ಆಗ್ಲಿ ಅಂತ. ಸೊ ಇವನ್ನೆಲ್ಲ ನೋಡಿದ ನಮ್ಮ ಹೀರೋ ಅವರ ಮಗ ಜನರೆಲ್ಲ ಏನಕ್ಕಾಗಿ ಪ್ರೇಯರ್ನ ಮಾಡ್ತಾರೆ, ಸತ್ತೋದ ಮೇಲೆ ಅವರು ಚೆನ್ನಾಗಿರ್ಬೇಕು ಅಂತ ಪ್ರೇ ಮಾಡ್ಕೋತಾರಲ್ಲ ಅಂತ ಇವನಿಗೆ ಒಂದು ರೀತಿ ವಿಯರ್ಡ್ ಆಗಿರುತ್ತೆ. ಅದರ ನಂತರ ಮತ್ತೆ ಇವ್ರುಗಳು ಗಾಡಿಯನ್ನು ತಗೊಂಡು ಡೈರೆಕ್ಟ್ ಆಗಿ ಹಾಗೆ ಟ್ರಾವೆಲ್ ಮಾಡಿ ಹೋಗ್ತಿರ್ತಾರೆ. ಸೊ ಎಲ್ಲವೇ ವೇಸ್ಟ್ ಲ್ಯಾಂಡ್ ಆಗೇ ಇರುತ್ತೆ. ಆದ್ರೂ ಹೋಗೋ ದಾರಿಯಲ್ಲಿ ಎಲ್ಲವನ್ನು ನೋಡ್ಕೊಂಡೆ ಹಾಗೆ ಕಂಟಿನ್ಯೂಸ್ ಆಗಿ ಸ್ಟಾಪ್ ಮಾಡದೆ ಹೋಗ್ತಾನೆ ಇರ್ತಾರೆ. ಕೆಲವೊಂದು ಜಾಗಗಳಲ್ಲಿ ನದಿ ನೀರೆಲ್ಲ ಇರುತ್ತೆ, ಆದ್ರೆ ಅದು ರೇಡಿಯೇಷನ್ ಇಂದ ಅಫೆಕ್ಟ್ ಆಗಿ ಕೆಟ್ಟೋಗಿರುವ ನೀರು. ಅದು ಮಾತ್ರ ಇಲ್ಲ, ಹೋಗ್ತಾ ಹೋಗ್ತಾ ಹೋಗೋ ದಾರಿಯಲ್ಲಿ ದೊಡ್ಡ ದೊಡ್ಡ ಪಾತಾಳವೆಲ್ಲ ಇರುತ್ತೆ. ಆದ್ರೂ ಅವು ಎಲ್ಲವನ್ನು ದಾಟಿ ಹಾಗೆ ಗಾಡಿ ಸ್ಪೀಡ್ ಆಗಿ ಹೋಗ್ತಿರುತ್ತೆ. ಫೈನಲ್ ಆಗಿ ನೋಡಿದ್ರೆ ಆ ಬಾರ್ಡರ್ಗೂ ಬಂದ್ಬಿಡ್ತಾರೆ. ಆದ್ರೆ ಅದನ್ನ ಕ್ರಾಸ್ ಮಾಡೋದಕ್ಕೆ ಆಗದೆ ತುಂಬಾನೇ ಗಾಡಿಗಳೆಲ್ಲ ಆ ಜಾಗದಲ್ಲಿ ನಿಂತಿರುತ್ತೆ. ಏನು ಅಂತ ನೋಡಿದ್ರೆ ಇಂಗ್ಲೆಂಡ್ ಇಂದ ಫ್ರಾನ್ಸ್ಗೆ ಹೋಗುವ ದಾರಿ ಕಂಪ್ಲೀಟ್ ಆಗಿ ಡೆಮಾಲಿಶ್ ಆಗ್ಬಿಟ್ಟಿರುತ್ತೆ. ಇವಾಗ ಒಂದೇ ಒಂದು ಚಿಕ್ಕ ಬ್ರಿಡ್ಜ್ ಮಾತ್ರವೇ ಇರ್ತಾ ಇರೋದು, ಅದುವೇ ಹಗ್ಗದ ಬ್ರಿಡ್ಜ್. ಸೊ ಆ ಬ್ರಿಡ್ಜಿನ ಮುಖಾಂತರವೇ ಇವ್ರುಗಳು ಆ ಕಡೆ ಕ್ರಾಸ್ ಮಾಡಿ ಹೋಗ್ಬೇಕಾಗಿದೆ. ಚಿಕ್ಕ ಮಿಸ್ಟೇಕ್ ಆದ್ರೂ ಕೂಡ ಕೆಳಗಡೆ ಬಿದ್ದು ಸಾಯೋದೆ. ಆದ್ರಿಂದಾನೇ ತುಂಬಾ ಜನರು ಹೆದರ್ಕೊಂಡು ಆ ಬ್ರಿಡ್ಜ್ ಅನ್ನು ಕ್ರಾಸ್ ಮಾಡೋದಕ್ಕೆ ಆಗದೆ ಇಲ್ಲೇನೆ ಹೆದರ್ಕೊಂಡು ನಿಂತಿರ್ತಾರೆ. ಸೊ ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಅವನ ಮಗನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಏನಿದು ಇಷ್ಟು ದೊಡ್ಡ ಬ್ರಿಡ್ಜ್ ಆಗಿರ್ತಿದ್ಯಲ್ಲ, ಅದ್ರಲ್ಲಿ ರೋ ಬ್ರಿಡ್ಜ್ ಅನ್ನ ನಾವು ಕ್ರಾಸ್ ಮಾಡಿ ಆ ಕಡೆ ಹೋಗ್ಬೇಕಾ ಅಂತ ಶಾಕ್ ಆಗ್ತಿರ್ತಾನೆ. ಅದೇ ತರಾನೇ ಆ ಬ್ರಿಡ್ಜ್ ಅನ್ನು ನೋಡೋದಕ್ಕೆ ಭಯವಾಗುತ್ತೆ. ಯಾಕೆಂದ್ರೆ ಒಂದು 2 ಎಂಡನ್ನ ಕ್ರಾಸ್ ಮಾಡಿನೇ ಹೋಗ್ಬೇಕಾಗಿದೆ. ಫಸ್ಟ್ ರೋ ಬ್ರಿಡ್ಜ್ ಅನ್ನು ಕ್ರಾಸ್ ಮಾಡಿ ಹೋಗ್ಬೇಕು. ಅದನ್ನು ದಾಟಿ ಇವ್ರುಗಳು ಹೋಗ್ಬಿಟ್ರೆ 2 ಏಣಿಗಳನ್ನ ಹಾಗೆ ಫ್ಲಾಟ್ ಆಗಿ ಹಾಕಿಟ್ಟಿರ್ತಾರೆ. ಅದ್ರಲ್ಲೂ ಭಯವಿಲ್ಲದೆ ಇವ್ರುಗಳು ಕ್ರಾಸ್ ಮಾಡಿ ಹೋದ್ರೆ ಮಾತ್ರವೇ ಆ ಕಡೆ ರೀಚ್ ಆಗೋದಕ್ಕೆ ಆಗುವುದು, ಅಂದ್ರೆ ಫ್ರಾನ್ಸ್ಗೆ. ಸೊ ಇದನ್ನು ನೋಡಿದ ಹೀರೋನ ಮಗ, ಅಪ್ಪ ನನ್ನ ಕೈಯಲ್ಲಿ ಆಗೋದಿಲ್ಲ, ನನ್ನ ಕೈಯಲ್ಲಿ ಬರೋದಕ್ಕೆ ಆಗೋದಿಲ್ಲ, ನನಗೆ ತುಂಬಾನೇ ಭಯವಾಗ್ತಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಇಲ್ಲಿ ನೋಡು ಮಗ, ನೀನು ಯಾವತ್ತಕ್ಕೂ ಹೆದರ್ಕೋಬೇಡ, ಮುಂದೆ ನೋಡ್ಲೇಬೇಡ, ನೀನು ಕೆಳಗಡೆ ನೋಡ್ಲೇಬೇಡ, ನನ್ನನ್ನ ಮಾತ್ರ ನೀನು ನೋಡ್ತಿರೋ, ನನ್ನನ್ನ ಮಾತ್ರ ನೋಡಿ ನನ್ನ ಹಿಂದೆನೆ ಬಾ, ಏನು ಅರ್ಥ ಆಗ್ತಿದ್ಯಾ, ಧೈರ್ಯವಾಗಿ ಬಾ ಅಂತ ಹೇಳಿ ಅವರು ಮುಂದೆ ಹೋಗ್ಬೇಕಾದ್ರೆ ಅವರ ಹಿಂದೆನೆ ಮಗ ಮತ್ತೆ ಹೀರೋಯಿನ್ವೇ ಹೋಗ್ತಾರೆ. ಹಾಗೆ ಸಿಕ್ಕಾಪಟ್ಟೆ ಭಯದಲ್ಲಿ ನಡೆದು ಹೋಗ್ತಿರ್ತಾರೆ. ಇವ್ರುಗಳನ್ನ ಇನ್ನವೇ ಹೆದರ್ಸೋ ರೀತಿ ಗಾಳಿ ಬೇರೆ ಜೋರಾಗಿ ಬೀಸ್ತಿರುತ್ತೆ. ಸೊ ಭಯಂಕರವಾಗಿ ಶೇಕ್ ಆಗ್ತಿರುತ್ತೆ. ಆದ್ರೂ ಹೇಗೋ ಜೀವನ ಕೈಯಲ್ಲಿ ಹಿಡ್ಕೊಂಡು ಸೆಂಟ್ರಲ್ಲಿ ಬ್ಯಾಲೆನ್ಸ್ ಮಾಡಿ ಈ ರೋ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಿ ಈ ಕಡೆಗೆ ಬಂದ್ಬಿಡ್ತಾರೆ. ಆದ್ರೆ ಸೆಂಟ್ರಲ್ ಇರುವ ಒಂದು ಬಂಡೆಗೆ ಬಂದು ಸೇರ್ತಾರೆ. ಇವಾಗ ಇಲ್ಲಿಂದ ಆ ಕಡೆ ಫ್ರಾನ್ಸ್ ಗೆ ಇವ್ರುಗಳು ರೀಚ್ ಮಾಡ್ಬೇಕು. ಅದಕ್ಕೆ ಮಧ್ಯದಲ್ಲಿ ಲ್ಯಾಡರ್ ಅಲ್ಲಿ ಬ್ರಿಡ್ಜ್ ರೀತಿ ಮಾಡಿಟ್ಟಿರ್ತಾರೆ. ಅದನ್ನ ನೋಡೋದಕ್ಕೆ ಇನ್ನವೇ ಭಯಂಕರವಾಗಿ ಇರ್ತಿದೆ. ಸೊ ಅದನ್ನ ಹೇಗೋ ಹಿಡಿದು ನಿಧಾನಕ್ಕೆ ತೌಳ್ಕೊಂಡೆ ಮೂವ್ ಆಗ್ಬೇಕು. ಆದ್ರೂ ಇವಾಗ ಇವ್ರುಗಳು ಅರ್ಧ ದೂರ ಕ್ರಾಸ್ ಮಾಡ್ಬಿಟ್ಟಿದ್ದಾರೆ. ಇನ್ನ ಅರ್ಧ ಮಾತ್ರವೇ ಇರ್ತಿರೋದು. ಅದನ್ನ ಕ್ರಾಸ್ ಮಾಡ್ಲೇಬೇಕಲ್ವಾ. ಆದ್ರಿಂದ ಏನೇ ಭಯದಲ್ಲಿ ಇದ್ರೂ ಕೂಡ ಇದನ್ನ ಕ್ರಾಸ್ ಮಾಡ್ಲೇಬೇಕು ಅಂತ ಡಿಸಿಷನ್ ಅನ್ನ ತಗೋತಾರೆ. ಆದ್ರೆ ಆ ಸಮಯದಲ್ಲಿ ಅಂತ ನೋಡಿ ಆ ಜಾಗದಲ್ಲಿ ಅರ್ಥಕ್ವೇಕ್ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಸದ್ಯ ಸ್ವಲ್ಪ ಹೊತ್ತು ಶೇಕ್ ಆಗ್ಬಿಟ್ಟು ಯಾವುದೇ ರೀತಿ ಅಪಾಯವೂ ಇಲ್ಲದೆ ಅದು ಮತ್ತೆ ಸ್ಟಾಪ್ ಆಗ್ಬಿಡುತ್ತೆ. ಸರಿ, ಓಕೆ, ಈ ಜಾಗದಲ್ಲಿ ಮತ್ತೆ ಅರ್ಥಕ್ವೇಕ್ ಆಗ್ತಿದೆ, ಇನ್ನೊಂದು ಸಲ ಅರ್ಥಕ್ವೇಕ್ ಬರೋಷ್ಟರಲ್ಲಿ ನಾವು ಈ ಜಾಗವನ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ಬಿಡೋಣ ಅಂತ ಹೇಳಿ ನಮ್ಮ ಹೀರೋವನ ಫ್ಯಾಮಿಲಿ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಆವಾಗ ಈ ನೇತನ್ ಹುಡುಗ, ನಮ್ಮ ಹೀರೋವನ ಮಗ, ಕೆಳಗಡೆ ಭಯದಲ್ಲಿ ಹೆದರಿ ನೋಡ್ಕೊಂಡೇ ಹೋಗ್ತಿರ್ತಾನೆ. ಆದ್ರಿಂದ ಅವನಿಗೆ ಮೈಯೆಲ್ಲ ನಡುಗ್ತಿರುತ್ತೆ. ಕರೆಕ್ಟ್ ಆಗಿ ಆ ಸಮಯ ಅಂತ ನೋಡಿ ಮತ್ತೆ ಆ ಜಾಗದಲ್ಲಿ ಅರ್ಥಕ್ವೇಕ್ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಈ ಸಲ ಏನಾಗುತ್ತೆ ಅಂದ್ರೆ ಇವ್ರುಗಳು ರೋ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಿ ಈ ಕಡೆ ಬಂದ್ರಲ್ವಾ, ಅದು ಕಟ್ ಆಗ್ಬಿಡುತ್ತೆ. ಆದ್ರಿಂದ ಅದರಲ್ಲಿ ನಡೆದು ಬರ್ತಿದ್ದ ಜನರೆಲ್ಲ ಹಾಗೆ ಕೆಳಗಡೆ ಬಿದ್ದು ಸತ್ತೋಗ್ತಾರೆ. ಸೊ ಇದನ್ನು ನೋಡಿದ ಹೀರೋ ಅವನ ಮಗ ತುಂಬಾನೇ ಹೆದರ್ಕೊಬಿಡ್ತಾನೆ. ಅದು ಮಾತ್ರ ಇಲ್ಲ, ಇವ್ರುಗಳು ಹೋಗ್ತಾ ಇರುವ ಲ್ಯಾಡರ್ ಬ್ರಿಡ್ಜ್ ಕೂಡ ನಡುಗ್ತಿರುತ್ತೆ. ಆವಾಗ ಪಕ್ಕದಲ್ಲಿ ಒಂದು ಲ್ಯಾಡರ್ ಬ್ರಿಡ್ಜ್ ಲೈನ್ ಇರ್ತಿದೆ ಅಲ್ವಾ, ಅದರಲ್ಲಿ ಬರ್ತಿದ್ದ ಒಬ್ಬ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಜೊತೆಗೆ ಬರ್ತಿದ್ದವರನ್ನ ಕೆಳಗಡೆ ತಳ್ತಿರ್ತಾನೆ, ಅವನ ಜೀವವನ್ನ ಅವನು ಕಾಪಾಡ್ಕೊಳ್ಳೋದಕ್ಕಾಗಿ. ಆದ್ರೆ ಅವನಿಗೆ ಇರ್ತಾ ಇರುವ ಲ್ಯಾಡರ್ ಬ್ರಿಡ್ಜ್ ಕೆಳಗಡೆ ಬೀಳ್ತಿರುತ್ತೆ. ಆದ್ರಿಂದ ಅವನು ಇರುವ ಲೇನ್ ಅನ್ನ ಬಿಟ್ಬಿಟ್ಟು ಈ ಕಡೆ ನಮ್ಮ ಹೀರೋ ಅವನ ಫ್ಯಾಮಿಲಿ ಇರ್ತಾ ಇರುವ ಲ್ಯಾಡರ್ ಬ್ರಿಡ್ಜ್ ಗೆ ಜಂಪ್ ಮಾಡ್ಕೊತಾನೆ. ಆದ್ರೆ ಅವನು
ಜಂಪ್ ಮಾಡಿದ ಸ್ಪೀಡ್ ಗೆ ಸರಿಯಾಗಿ ಗ್ರಿಪ್ ಇಲ್ಲ. ನಮ್ಮ ಹೀರೋ ಅವನ ಮಗನನ್ನ ಹಿಡಿದು ಎಳ್ಕೊಬಿಡ್ತಾನೆ. ಅಷ್ಟೇ ನಮ್ಮ ನೇತನ್ ಹುಡುಗನು ಕೆಳಗಡೆ ಬೀಳೋದಕ್ಕೆ ಹೋಗ್ತಾನೆ. ಸದ್ಯ ಜಸ್ಟ್ ಮಿಸ್ ಅಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವರ ಮಗನನ್ನ ಸೇಫ್ ಆಗಿ ಕಾಪಾಡ್ತಾರೆ. ಆ ವ್ಯಕ್ತಿ ಕೆಳಗಡೆ ಬಿದ್ದೋಗ್ತಾನೆ. ಇವಾಗ ಫೈನಲ್ ಆಗಿ ಹೇಗೋ ತುಂಬಾನೇ ಕಷ್ಟಪಟ್ಟು ಹೋರಾಡಿ ಕ್ರಾಸ್ ಮಾಡಿ ಈ ಕಡೆ ಬಂದು ಸೇರ್ತಾರೆ ನಮ್ಮ ಫ್ಯಾಮಿಲಿ. ಈ ಕಡೆ ಬಂದ ಮೇಲೇನೆ ಇವರಿಗೆ ನೆಮ್ಮದಿನೇ ಆಗ್ತಿರುತ್ತೆ. ಯಾಕೆಂದ್ರೆ ಇವ್ರುಗಳು ಕ್ರಾಸ್ ಮಾಡಿ ಬಂದಿದ್ದ ಥಿಂಗ್ಸ್ ಎಲ್ಲವೂ ಕೆಳಗಡೆ ಹೊಡೆದೋಗಿ ಬಿದ್ದೋಗುತ್ತೆ. ಅದು ಮಾತ್ರ ಇಲ್ಲ, ಈ ಕಡೆ ಇವ್ರುಗಳು ಇನ್ ಮುಂದೆ ಹೋಗೋದಕ್ಕೆ ಕಾರು ಗಾಡಿ ಅಂತ ಏನೂ ಇಲ್ಲ, ನಡೆದೇನೆ ಹೋಗ್ಬೇಕು. ಹಾಗೆ ನಿಧಾನಕ್ಕೆ ನಡೆದು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೋಗೋ ದಾರಿ ಪೂರ್ತಿ ದೊಡ್ಡ ದೊಡ್ಡ ವೇಸ್ಟ್ ಲ್ಯಾಂಡ್ ಆಗೇ ಇರುತ್ತೆ. ಅದ್ರಲ್ಲೂ ಆ ದೊಡ್ಡ ಆಸ್ಟ್ರಾಯ್ಡ್ ಬಿತ್ತಲ್ವಾ, ಅದಕ್ಕಾದ ಮಾರ್ಕ್ಸ್ ಮಾತ್ರವೇ ಅಲ್ಲಿ ಇರುತ್ತೆ. ಸೊ ಅವು ಎಲ್ಲವನ್ನು ನೋಡ್ಕೊಂಡು ನಿಧಾನಕ್ಕೆ ಹೆದರಿ ನಡೆದು ಹೋಗ್ತಾನೆ ಇರ್ತಾರೆ. ಸೊ ಇವಾಗ ಹೇಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಏನುವೆ ಇವ್ರುಗಳಿಗೆ ಗೊತ್ತಿಲ್ಲ. ಆದ್ರೆ ಸುಮ್ನೆ ನಡೆದು ಹೋಗ್ತಾನೆ ಇರ್ತಾರೆ. ಹಾಗಿರ್ಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ಒಬ್ಬರು ಕೈಯಲ್ಲಿ ಗನ್ನನ್ನ ಹಿಡಿದು ಆ ಜಾಗಕ್ಕೆ ಬಂದು ಗನ್ ಪಾಯಿಂಟ್ ಅಲ್ಲಿ ನಮ್ಮ ಫ್ಯಾಮಿಲಿಯನ್ನ ಹಿಡಿದು ಹೆದರ್ಸ್ತಾರೆ. ಅವನ ಹೆಸರು ಡೆನಿಸ್. ಸೊ ಗನ್ ಪಾಯಿಂಟ್ ಅಲ್ಲಿ ಅವನು ಹೆದರ್ಸಿದ ತಕ್ಷಣ ಫ್ಯಾಮಿಲಿಯನ್ನ ಕಾಪಾಡೋದಕ್ಕಾಗಿ ನಮ್ಮ ಹೀರೋ ಅವನ ಹತ್ರ ಸರೆಂಡರ್ ಆಗ್ತಾನೆ. ಆದ್ರೆ ಆಮೇಲೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಡೆನಿಸ್ ಅವರು ನಮ್ಮ ಫ್ಯಾಮಿಲಿಯನ್ನ ನೋಡಿ ಕಳ್ಳರುಗಳು ಅಂತ ಅನ್ಕೊಂಡೆ ಹೆದರ್ಸಿದ್ದಾರೆ ಅಂತ. ಆದ್ರೆ ನಮ್ಮ ಫ್ಯಾಮಿಲಿ ಅವರು ನಾರ್ಮಲ್ ಆದ ಜನರು ತಾನೆ, ಆದ್ರಿಂದ ಸರಿ ಆಯ್ತು ಬನ್ನಿ ನನ್ನ ಜೊತೆ, ನನ್ನ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರು ಬಂದಿದ್ದ ಗಾಡಿಯಲ್ಲಿ ನಮ್ಮ ಫ್ಯಾಮಿಲಿಯನ್ನ ಕರ್ಕೊಂಡು ಹೊರಡ್ತಾರೆ. ಸೊ ಆ ಡೆನಿಸ್ ಅವರು ಇವಾಗ ಎಲ್ಲಿ ಸ್ಟೇ ಆಗಿದ್ದಾರೆ ಅಂದ್ರೆ ಒಂದು ಹಳೆ ಫ್ಯಾಕ್ಟರಿಯಲ್ಲಿ ಸ್ಟೇ ಆಗಿದ್ದಾರೆ. ಅಲ್ಲಿ ಸೋಲಾರ್ ಪ್ಯಾನೆಲ್ ಮುಖಾಂತರವೇ ಕರೆಂಟ್ ಅನ್ನೆಲ್ಲ ತಗೊಂಡು ಒಂದು ಚಿಕ್ಕ ಲೈಫ್ ಅನ್ನ ಆ ಜಾಗದಲ್ಲಿ ಬದುಕ್ತಿರ್ತಾರೆ. ಅಲ್ಲಿಗೆ ಬಂದಿದ್ದ ತಕ್ಷಣವೇ ಡೆನಿಸ್ ಅವರು ಅವರ ಹೆಂಡತಿ ಮತ್ತೆ ಮಗಳನ್ನ ನಮ್ಮ ಫ್ಯಾಮಿಲಿಗೆ ಇಂಟ್ರೋ ಮಾಡಿ ಕೊಡ್ತಾರೆ. ಅವರ ಹೆಂಡತಿ ಕೈಯಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಆಸ್ಟ್ರಾಯ್ಡ್ ಬಿದ್ದಿದ್ದ ರೇಡಿಯೇಷನ್ ಇಂದ ಇವರ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗಿ ಇವರ ಕೈಯಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ಯಾಕೆ ಎದ್ದು ನಡೆಯೋದಕ್ಕೂ ಆಗೋದಿಲ್ಲ, ಆ ರೀತಿ ಆಗ್ಬಿಟ್ಟಿರುತ್ತೆ. ಆದ್ರಿಂದ ಎಲ್ಲ ವಿಷಯದ ಬಗ್ಗೆನೂ ಒಬ್ಬರಿಗೊಬ್ಬರು ಇಂಟ್ರೋವನ್ನ ಕೊಟ್ಕೊಂಡು ಡೀಟೇಲ್ಸ್ ಅನ್ನ ಹೇಳ್ಕೊಬಿಟ್ಟು ನಂತರ ಎಲ್ಲರೂ ಒಗ್ಗಟ್ಟಾಗಿ ಕೂತು ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ್ಲೇನೆ ಈ ಡೆನಿಸ್ ಅವರಿಗೆ ನಮ್ಮ ಹೀರೋ ಅವನ ಪ್ಲಾನ್ ಗೊತ್ತಾಗ್ಲಿಕ್ಕೆ ಬರುತ್ತೆ. ನಮ್ಮ ಹೀರೋ ಅವನ ಫ್ಯಾಮಿಲಿಯನ್ನು ಕರ್ಕೊಂಡು ಕ್ರೇಟರ್ ಗೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾನೆ ಅಲ್ವಾ. ಸೊ ಇದು ಕೇಳಿದ ತಕ್ಷಣ ಡೆನಿಸ್ ಅವರು ವಾರ್ನ್ ಮಾಡ್ತಾರೆ, ಇಲ್ಲಿ ನೋಡು ಹೋಗೋ ದಾರಿಯಲ್ಲಿ ತುಂಬಾನೇ ಡೇಂಜರ್ಸ್ ಆದ ವಿಷಯಗಳೆಲ್ಲ ನಡೆಯುತ್ತೆ. ಯಾಕೆಂದ್ರೆ ಹೊರಗಡೆ ಜೋರಾಗಿ ಜಗಳಗಳೆಲ್ಲ ತುಂಬಾನೇ ನಡೀತಿದೆ. ಹೋರಾಡುವ ಜನರೆಲ್ಲ ಮಿಲಿಟರಿ ಹತ್ರ ಜಗಳ ಮಾಡ್ತಿದ್ದಾರೆ. ಎರಡು ಸಿಟೀಸ್ ಆ ಕ್ರೇಟರ್ ಜಾಗವನ್ನ ಕಂಟ್ರೋಲ್ ಗೆ ತಗೊಳ್ಳೋದಕ್ಕಾಗಿ ಟ್ರೈ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಹೋಗೋದು ತುಂಬಾನೇ ಕಷ್ಟವಾದ ಕೆಲಸ ಅಂತ ಇವ್ರುಗಳು ಈ ಕಡೆ ಮಾತಾಡ್ಕೊತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಅವನ ಮಗ ನೇತನನ್ನ ನೋಡ್ಬೇಕಾದ್ರೆ ಡೆನಿಸ್ ಅವರ ಮಗಳ ಹತ್ರ ಚೆನ್ನಾಗಿ ಮಾತಾಡಿ ಅವಳ ಜೊತೆಗೆ ಕ್ಲೋಸ್ ಆಗ್ತಿರ್ತಾನೆ. ಸೊ ಆ ಹುಡುಗಿ ಹೆಸರು ಕೆಮಿಲಿಯಾ. ಆ ಹುಡುಗಿನೂ ನಮ್ಮ ಹೀರೋನ ಮಗನಿಗೆ ಅವಳ ರೂಮ್ ಅನ್ನೆಲ್ಲ ಚೆನ್ನಾಗಿ ತೋರಿಸ್ಕೊಡ್ತಾಳೆ. ಅಲ್ಲಿ ತುಂಬಾನೇ ವಿಚಿತ್ರ ಡಿಫ್ರೆಂಟ್ ಆದ ಥಿಂಗ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತಾಳೆ ಹುಡುಗಿ. ಅದನ್ನ ನೋಡ್ಬೇಕಾದ್ರೆ ನಮ್ಮ ಹುಡುಗನಿಗೆ ಖುಷಿ ಆಗ್ತಿರುತ್ತೆ. ಆವಾಗ ಆ ಹುಡುಗಿಗೆ ಒಂದು ಮ್ಯಾಜಿಕ್ ಅನ್ನ ನಮ್ಮ ಹುಡುಗ ಮಾಡಿ ತೋರಿಸ್ತಾನೆ. ಅದು ಏನು ಅಂದ್ರೆ ಇವನ ಹತ್ರ ಒಂದು ಬೆಡ್ಶೀಟ್ ಅನ್ನ ಇಟ್ಟಿರ್ತಾನೆ ಅಲ್ವಾ, ಅದಕ್ಕೆ ಲೈಟ್ ಅನ್ನ ಹೊಡಿಬೇಕಾದ್ರೆ ಆಕಾಶ ಕಾಣೋ ರೀತಿ ಇವನು ಫೀಲ್ ಮಾಡ್ಕೋತಾನೆ ಅಲ್ವಾ, ಅದನ್ನೆಲ್ಲ ಆ ಹುಡುಗಿಗೆ ಮಾಡಿ ತೋರಿಸ್ತಾನೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಡೆನಿಸ್ ಅವ್ರಿಗೆ ಇರ್ತಿದ್ದಾರೆ ಅಲ್ಲ, ಅವರು ನಮ್ಮ ಹೀರೋಗೆ ಒಂದು ಮ್ಯಾಪ್ ರೀತಿ ಕೊಟ್ಟು ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಮಾಡಿಟ್ಟು ಇಲ್ಲಿ ನೋಡು ಈ ದಾರಿನೇ ಆ ಜಾಗಕ್ಕೆ ಹೋಗೋದಕ್ಕೆ ಆಗುವ ಒಂದು ಈಸಿಯಾದ ದಾರಿ. ಆದ್ರೆ ಹೋಗೋ ದಾರಿಯಲ್ಲಿ ತುಂಬಾನೇ ಕಷ್ಟಗಳೆಲ್ಲ ಬರುತ್ತೆ, ಅವನ್ನೆಲ್ಲ ಕ್ರಾಸ್ ಮಾಡಿನೇ ಹೋಗ್ಬೇಕು. ಅದು ಮಾತ್ರ ಇಲ್ಲ, ನೀವು ಏನಾದ್ರೂ ಅಕಸ್ಮಾತ್ ನಮ್ಮ ಆರ್ಮಿ ಅವರನ್ನ ನೋಡಿದ್ರೆ ಅಲ್ಲಿ ನನಗೆ ಗೊತ್ತಿರುವ ಒಬ್ಬ ಫ್ರೆಂಡ್ ಇರ್ತಿದ್ದಾನೆ, ಅವನ ಹೆಸರನ್ನ ಹೇಳಿ, ಅವನ ಜೊತೆ ನಾನು ಇರ್ತಾ ಇರುವ ಫೋಟೋ ಕೂಡ ಇರ್ತಿದೆ ಅಂತ ಹೇಳಿ ಆ ವ್ಯಕ್ತಿಯ ಫೋಟೋವನ್ನು ನಮ್ಮ ಹೀರೋ ಕೈಗೆ ಕೊಟ್ಟು ಖಂಡಿತ ಅವರು ನಿನಗೆ ಸಹಾಯವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಡೆನಿಸ್ ಅವರು ಅಳೋದಕ್ಕೆ ಶುರು ಮಾಡ್ತಾರೆ. ಆವಾಗ ಹೀರೋ ಏನಾಯ್ತು ಅಂತ ಕೇಳ್ಬೇಕಾದ್ರೆ ನನ್ನ ಮಗಳನ್ನು ನಿನ್ನ ಜೊತೆಗೇನೆ ಕರ್ಕೊಂಡು ಹೋಗ್ಬಿಡ್ತೀಯಾ, ಯಾಕೆಂದ್ರೆ ನಾನು ನನ್ನ ಹೆಂಡತಿ ಜೊತೆಗೆ ನನ್ನ ಕೊನೆ ದಿನಗಳನ್ನು ಕಳಿಬೇಕು ಅಂತ ಆಸೆ ಪಡ್ತೀನಿ, ಅವಳ ಜೊತೆ ಇಲ್ಲೇನೆ ಇದ್ಬಿಡೋಣ ಅಂತ ನಾನು ಅನ್ಕೋತಿದ್ದೀನಿ. ಆದ್ರೆ ಅದೇ ಸಮಯದಲ್ಲಿ ನನ್ನ ಮಗಳಿಗೆ ಒಂದು ಒಳ್ಳೆ ಲೈಫ್ ಬೇಕಲ್ವಾ, ಅವಳ ಕೈಯಲ್ಲಿ ಇಲ್ಲೇನೆ ಇರೋದಕ್ಕೆ ಆಗೋದಿಲ್ಲ. ಸೊ ಅವಳನ್ನು ಸೇಫ್ ಆಗಿರುವ ಕ್ರೇಟರ್ ಗೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ಬೇಕಾದ್ರೆ ಹೀರೋನು ತುಂಬಾನೇ ಫೀಲ್ ಮಾಡ್ಬಿಟ್ಟು ನೀವೇ ನನ್ನ ಜೊತೆ ಬರ್ತೀರಾ ಅಂತ ನಾನು ಅನ್ಕೊಂಡೆ ಅಂತ ಹೀರೋ ಕೇಳ್ತಿರ್ತಾರೆ. ಆದ್ರೆ ಡೆನಿಸ್ ಅವರ ಕೈಯಲ್ಲಿ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಅಲ್ಲ, ಹೆಂಡತಿ ಜೊತೆನೆ ಇರ್ಬೇಕು ಅಂತ ಅನ್ಕೋತಿದ್ದಾರೆ. ಆ ಹುಡುಗಿಗೂ ತಂದೆ ತಾಯಿಯನ್ನ ಬಿಟ್ಟು ಬರೋದಕ್ಕೆ ಆಗ್ತಿಲ್ಲ. ಆದ್ರೂ ಅವಳ ತಂದೆ ತಾಯಿ ತುಂಬಾನೇ ಫೋರ್ಸ್ ಮಾಡಿ ಅವಳಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಆ ಹುಡುಗಿನೂ ನಮ್ಮ ಹೀರೋ ಅವನ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಸರಿ ಅಂತ ಒಪ್ಕೋತಾಳೆ. ಅದರ ನಂತರ ಎಲ್ಲರೂ ಕಾರನ್ನು ತಗೊಂಡು ಹೊರಡ್ತಾರೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ನಮ್ಮ ಹೀರೋ ಒಂದು ವಿಷಯವನ್ನ ನೋಟ್ ಮಾಡ್ತಾನೆ. ಹಿಂದೆ ಇಬ್ಬರು ಟೀನೇಜರ್ಸ್ ತುಂಬಾನೇ ಸಪ್ಪಿಗೆ ಬರ್ತಿರ್ತಾರೆ. ಸೊ ಇದನ್ನ ನೋಡಿದ ತಕ್ಷಣ ಕಾರನ್ನ ಒಂದು ಜಾಗದಲ್ಲಿ ಸೈಡ್ ಗೆ ಹಾಕ್ಬಿಟ್ಟು ಅವರ ಇಬ್ಬರ ಜೊತೆನೂ ಕೂತು ಚೆನ್ನಾಗಿ ಮಾತಾಡಿ ನಗಾಡ್ಸಿ ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾನೆ. ಹಾಗಿರ್ಬೇಕಾದ್ರೆ ಆ ಜಾಗದಲ್ಲಿ ಏನಾಗುತ್ತಂದ್ರೆ ಒಂದು ಆರ್ಮಿ ಟ್ರಕ್ ಆ ಕಡೆ ಹೋಗ್ತಿರುತ್ತೆ. ಅವ್ರುಗಳು ಇವ್ರುಗಳನ್ನ ನೋಡಿದ ತಕ್ಷಣ ಫಟ್ ಅಂತ ನಮ್ಮ ಹೀರೋನ ಫ್ಯಾಮಿಲಿಗೆ ಗನ್ನನ್ನು ತೋರಿಸಿ ತುಂಬಾನೇ ಹೆದರ್ಸ್ತಾರೆ. ಆವಾಗ ನಮ್ಮ ಕೆಮಿಲಿಯನೇ ಅವ್ರಗಳ ಹತ್ರ ಅವಳ ತಂದೆಯ ಹೆಸರನ್ನ ಹೇಳ್ತಾಳೆ. ಯಾಕೆಂದ್ರೆ ಇವಳ ತಂದೆ ಅವರು ಆರ್ಮಿಯಲ್ಲಿ ಕಮಾಂಡರ್ ಆಗಿ ಇದ್ದಿರ್ತಾರೆ, ಅಂದ್ರೆ ನಮ್ಮ ಡೆನಿಸ್ ಅವರು. ಸೊ ಅವರ ಹೆಸರನ್ನ ಹೇಳಿದ ತಕ್ಷಣವೇ ಆ ಹುಡುಗರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಮಿಲಿಟರಿ ಆಫೀಸರ್ಸ್ ನಮ್ಮ ಹೀರೋ ಅವನ ಫ್ಯಾಮಿಲಿಗೆ ಹೆಲ್ಪ್ ಅನ್ನ ಮಾಡೋದಕ್ಕೆ ಸರಿ ಅಂತ ಒಪ್ಕೋತಾರೆ. ಆದ್ರಿಂದ ಅವ್ರಗಳ ಜೊತೆನೆ ನಮ್ಮ ಫ್ಯಾಮಿಲಿ ಅವರನ್ನ ಕರ್ಕೊಂಡು ಹೋಗ್ತಾರೆ. ಅವ್ರಗಳನ್ನ ನೋಡಿದ್ರೆ ವಾರ್ ಝೋನ್ ಎಲ್ಲವನ್ನು ಕ್ರಾಸ್ ಮಾಡಿನೇ ಅವ್ರುಗಳು ಹೋಗ್ಬೇಕಾಗಿದೆ. ಆ ಜಾಗದಲ್ಲಿ ಎರಡು ಆರ್ಮಿನು ಭಯಂಕರವಾಗಿ ಜಗಳವನ್ನ ಮಾಡ್ಕೋತಿರ್ತಾರೆ. ಆವಾಗ ಇವ್ರುಗಳನ್ನ ಕರ್ಕೊಂಡು ಬಂದಿರುವ ನಮ್ಮ ಆರ್ಮಿ ಅವರು ಏನನ್ನ ಮಾಡ್ತಾರೆ ಅಂದ್ರೆ, ಸರಿ ಬನ್ನಿ ನಾವು ಕಾಡಿನ ದಾರಿಯಲ್ಲಿ ಸೀಕ್ರೆಟ್ ಆಗಿ ಹೋಗೋಣ, ಇಲ್ಲಾಂದ್ರೆ ನಿಮ್ಮನ್ನು ಶೂಟ್ ಮಾಡ್ಬಿಡ್ತಾರೆ ಅಂತ ತುಂಬಾನೇ ಸೀಕ್ರೆಟ್ ಆಗಿ ಕಾಡಿನ ದಾರಿಯಲ್ಲಿ ನಮ್ಮ ಫ್ಯಾಮಿಲಿ ಅವರನ್ನ ಕರ್ಕೊಂಡು
ನಡ್ಕೊಂಡು ಹೋಗ್ತಾರೆ. ಆ ದಾರಿ ತುಂಬಾನೇ ಡೇಂಜರ್ಸ್ ಆಗಿರುತ್ತೆ. ಆ ದಾರಿಯಲ್ಲಿ ಹೇಗೋ ನಮ್ಮ ಫ್ಯಾಮಿಲಿಯನ್ನ ಕಾಪಾಡಿ ಯಾರಿಗೂ ಗೊತ್ತಾಗದೆ ಹಾಗೆ ಮುಂದೆ ಹೋಗ್ತಾನೆ ಇರ್ತಾರೆ. ಸೈಡ್ ಅಲ್ಲಿ ನೋಡ್ಬೇಕಾದ್ರೆ ಜೋರಾಗಿ ಜಗಳ ನಡೀತಿರುತ್ತೆ ಎರಡು ಕಂಟ್ರಿ ಆರ್ಮಿಗುವೆ. ಆದ್ರೆ ಈ ಕಡೆ ಇವ್ರುಗಳು ಅವ್ರ ಕಣ್ಣಿಗೆ ಬೀಳ್ದೆ ಅಲ್ಲಿ ನಡೀತಿರುವ ಕ್ರೂರ ಎಲ್ಲವನ್ನು ನೋಡ್ಕೊಂಡೆ ಹಾಗೆ ಅದನ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ತಾರೆ. ಆ ರೀತಿ ಹೋಗ್ಬೇಕಾದ್ರೆ ತುಂಬಾ ಜನರು ಆ ಜಾಗದಲ್ಲಿ ಸಾಯೋದನ್ನ ನೋಡ್ತಾರೆ. ಕೆಲವೊಬ್ರು ಜೀವಂತವಾಗಿ ಉರಿತಿರೋದನ್ನ ನೋಡ್ತಾರೆ. ನಂತರ ಆ ಜಾಗದಲ್ಲಿ ಒಂದು ಟ್ರೆಂಚ್ ರೀತಿ ಇರುತ್ತೆ. ಹೇಗೋ ಸೇಫ್ ಆಗಿ ಅದ್ರ ಒಳಗಡೆ ಬಂದು ಸೇರ್ತಾರೆ. ಅವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಬೇರೆ ತುಂಬಾನೇ ಕೆಮ್ತಿರ್ತಾನೆ. ಅವನ ಫೈನಲ್ ಸ್ಟೇಜ್ ಗೆ ಬಂದ್ಬಿಟ್ಟಿದ್ದಾನೆ ಅನ್ಸುತ್ತೆ. ಆ ಜಾಗದಲ್ಲಿ ತುಂಬಾನೇ ಡೆಡ್ ಬಾಡೀಸ್ ಎಲ್ಲ ಬಿದ್ದಿರುತ್ತೆ. ಇದ್ರುವೆ ಅವು ಎಲ್ಲವನ್ನು ಕ್ರಾಸ್ ಮಾಡ್ಕೊಂಡು ತುಂಬಾ ಸೋಲ್ಜರ್ಸ್ ಎಲ್ಲ ಸತ್ತು ಬಿದ್ದಿರೋದನ್ನ ನೋಡಿ ತುಂಬಾನೇ ಬೇಜಾರಾಗ್ಬಿಟ್ಟು ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಮುಂದೆ ಬರ್ತಾರೆ. ಆವಾಗ ಇವ್ರುಗಳನ್ನ ಕರ್ಕೊಂಡು ಬಂದಿದ್ದ ಸೋಲ್ಜರ್ ಇದ್ರ ಮೇಲೆ ನೀವೇನೇ ಮುಂದೆ ನಡ್ಕೊಂಡು ಹೋಗ್ಬೇಕು, ನಾವು ಆಪೋಸಿಟ್ ಅಲ್ಲಿ ಇರ್ತಾ ಇರುವ ಆರ್ಮಿ ಜೊತೆ ಜಗಳವನ್ನ ಮಾಡೋದಕ್ಕೆ ಹೋಗ್ತೀವಿ. ಸೊ ಈ ದಾರಿಯಲ್ಲಿ ನೀವು ಸ್ಟ್ರೈಟ್ ಆಗಿ ಹೋಗ್ತಿದ್ರೆ ನಮ್ಮ ಮಿಲಿಟರಿ ಸೆಟಲ್ಮೆಂಟ್ ಏರಿಯಾ ಬರುತ್ತೆ, ಅಲ್ಲಿಗೆ ನೀವು ಸೇಫ್ ಆಗಿ ಹೋಗಿ ಅಂತ ನಮ್ಮ ಮಿಲಿಟರಿ ಆಫೀಸರ್ ಅವ್ರಗಳನ್ನ ಕಳಿಸ್ಕೊಟ್ಬಿಟ್ಟು ಇವರುವೆ ಜಗಳ ಮಾಡೋದಕ್ಕೆ ಹೋಗ್ತಾರೆ. ನಮ್ಮ ಫ್ಯಾಮಿಲಿ ಅವರುವೆ ಬೇರೆ ದಾರಿ ಇಲ್ಲದೆ ಅವರಿಗೆ ಬಾಯನ್ನ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಅದೇ ತರ ಇವ್ರುಗಳು ಸ್ವಲ್ಪ ದೂರ ನಡೆದು ಬರ್ಬೇಕಾದ್ರೆ ಮುಂದೆ ಅಲ್ಲಿ ಮಿಲಿಟರಿ ಸೆಟಪ್ ಇರ್ತಾ ಇರೋದನ್ನ ನೋಡ್ತಾರೆ. ಅದು ಮಾತ್ರ ಇಲ್ಲ, ಅದನ್ನು ದಾಟಿ ಮುಂದೆ ನೋಡ್ಬೇಕಾದ್ರೆ ಎರಡು ದೊಡ್ಡ ಬೆಟ್ಟಗಳು ಇರುತ್ತೆ. ಅದ್ರ ಮೇಲೇನೆ ಆ ಕ್ರೇಟರ್ ಜಾಗ ಇರ್ತಿದೆ ಅನ್ಸುತ್ತೆ. ಅದನ್ನು ನೋಡಿದ ತಕ್ಷಣವೇ ಇವ್ರುಗಳು ತುಂಬಾನೇ ಖುಷಿ ಆಗ್ತಾರೆ. ಸದ್ಯ ನಾವು ಹೇಗೋ ಇಲ್ಲಿಯವರೆಗೂ ಬಂದ್ಬಿಟ್ಟಿದೀವಿ ಅಂತ ಖುಷಿ ಆಗ್ಬಿಟ್ಟು ತಕ್ಷಣವೇ ಅಲ್ಲಿರುವ ಸೋಲ್ಜರ್ಸ್ ಹತ್ರ ಹೆಲ್ಪ್ ಅನ್ನ ಕೇಳೋಣ ಅಂತ ಆ ಜಾಗದಲ್ಲಿ ಆ ಡೆನಿಸ್ ಅವರು ಹೇಳೋದಕ್ಕೆ ಹೇಳಿದ್ರಲ್ವಾ ಒಬ್ಬರು ವ್ಯಕ್ತಿಯ ಹೆಸರು, ಅವರ ಹೆಸರನ್ನ ಹೇಳ್ಬೇಕಾದ್ರೆ ಆ ಸೋಲ್ಜರ್ಸ್ ಆಲ್ರೆಡಿ ಅವರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದ್ರಿಂದ ಮಿಕ್ಕಿರುವ ಸೋಲ್ಜರ್ಸ್ ಬೇರೆ ಯಾರು ಇವ್ರುಗಳಿಗೆ ಸಹಾಯವನ್ನ ಹೆಲ್ಪ್ ಅನ್ನ ಮಾಡೋದಕ್ಕೆ ಮುಂದೆ ಬರ್ತಿಲ್ಲ. ನಮ್ಮ ಹೀರೋ ಅವ್ರಗಳ ಹತ್ರ ತುಂಬಾನೇ ಹೆಲ್ಪ್ ಅನ್ನ ಕೇಳ್ಕೊತಾನೆ, ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾನೆ. ಇಲ್ಲಿ ನೋಡಿ, ನಾನು ಬೇರೆ ಏನಕ್ಕೂ ಬಂದಿಲ್ಲ, ನಾನು ಒಂದು ಫ್ಯಾಮಿಲಿ ಮ್ಯಾನ್ ಆಗಿ ಬಂದಿದ್ದೀನಿ. ನನಗೆ ಕ್ಯಾನ್ಸರ್ ಕೆಡ್ತಿದೆ, ಇನ್ನವೇ 2-3 ದಿನದಲ್ಲಿ ನಾನು ಹೇಗೂ ಸತ್ತೋಗ್ಬಿಡ್ತೀನಿ. ಅದಕ್ಕೂ ಮುಂಚೆ ನನ್ನ ಫ್ಯಾಮಿಲಿಯನ್ನ ಹೇಗಾದ್ರೂ ಒಂದು ಜಾಗದಲ್ಲಿ ಸೇಫ್ ಮಾಡಬೇಕು, ಅದು ಮಾತ್ರವೇ ನನ್ನ ಆಸೆ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಎಮೋಷನಲ್ ಆಗಿ ಮಾತಾಡ್ಬೇಕಾದ್ರೆ ಅದನ್ನು ನೋಡಿದ ಒಬ್ಬರು ಸೋಲ್ಜರ್ ಅಯ್ಯೋ ಪಾಪ ಚೇ ಅಂತ ಅವರಿಗೆ ಫೀಲ್ ಆಗಿ ಸರಿ ಓಕೆ ಇವ್ರುಗಳನ್ನು ಆ ಜಾಗಕ್ಕೆ ನಮ್ಮ ಟೀಮ್ ಜೊತೆ ಕಳಿಸ್ಕೊಡೋಣ ಅಂತ ಡಿಸೈಡ್ ಮಾಡಿ ಸ್ವಲ್ಪ ಆ ಜಾಗಕ್ಕೆ ಬಸ್ಸಲ್ಲಿ ಹೋಗ್ತಾರೆ. ಅವರುಗಳ ಜೊತೆಗೆ ನಮ್ಮ ಫ್ಯಾಮಿಲಿ ಅವರನ್ನು ಹತ್ತಿಸ್ಕೊಡ್ತಾರೆ. ಜೊತೆಗೆ ಇಬ್ಬರು ಸೋಲ್ಜರ್ಸ್ ಮಾತ್ರವೇ ಹೋಗ್ತಾರೆ. ಹಾಗೆ ಇವ್ರುಗಳು ಸ್ವಲ್ಪ ದೂರ ಮುಂದೆ ಹೋಗ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಬಾಂಬ್ ಬೇರೆ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ. ಏನು ಅಂತ ನೋಡಿದ್ರೆ ಹೋರಾಟ ಮಾಡೋರು ಇಬ್ಬರು ಆ ಜಾಗಕ್ಕೆ ಬಂದು ಬಾಂಬ್ ಅನ್ನು ಹಾಕ್ಬಿಟ್ಟಿದ್ದಾರೆ. ಸೊ ಅವರುಗಳು ಅಲ್ಲಿಗೆ ಬಂದು ಒಬ್ಬರು ಸೋಲ್ಜರ್ ಅನ್ನ ಸಾಯಿಸಬೇಕಾದ್ರೆ ಇನ್ನೊಬ್ಬರು ಸೋಲ್ಜರ್ ಗಾಡಿಯನ್ನ ಬಿಟ್ಟು ಅವ್ರುಗಳಿಗೆ ಶೂಟ್ ಮಾಡ್ತಾರೆ. ಆದ್ರೆ ಪಾಪ ಅವರ ಕಥೆನು ಮುಗ್ದೋಗುತ್ತೆ. ಸೊ ಆ ಹೋರಾಟಗಾರರು ಸಕ್ಸಸ್ಫುಲ್ ಆಗಿ ಗಾಡಿಯನ್ನ ತಗೊಂಡು ಒಳಗಡೆ ಇರುವ ಪ್ಯಾಸೆಂಜರ್ಸ್ ಗೆ ಗನ್ ಅನ್ನ ತೋರಿಸಿ ತುಂಬಾನೇ ಹೆದರ್ಸೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಎಲ್ಲಾ ಸರ್ವೈವರ್ಸ್ ಗಾಡಿಯನ್ನ ಬಿಟ್ಟು ಕೆಳಗಡೆ ಇಳಿತಾರೆ. ಫೈನಲ್ ಆಗಿ ಕೊನೆಯದಾಗಿ ನಮ್ಮ ಹೀರೋನು ಕೆಳಗಡೆ ಇಳಿಯೋದಕ್ಕೆ ಹೋಗ್ತಾನೆ. ಆವಾಗ ನಮ್ಮ ಮನ್ಸೊಳಗಡೆ ಇಷ್ಟು ದೂರ ಬಂದ್ಬಿಟ್ಟಿದೀವಿ, ಇವಾಗ ನಾವು ಬಿಟ್ಕೊಡ್ಬೇಕಾ, ನಾನು ಸತ್ರು ಪರವಾಗಿಲ್ಲ, ನನ್ನ ಫ್ಯಾಮಿಲಿ ಅವರು ಸೇಫ್ ಆಗಿರ್ಬೇಕು ಅಂತ ಆ ಹೋರಾಟಗಾರನನ್ನ ಹಿಡಿದು ಅವನಿಗೆ ಹೊಡೆದು ಹೇಗೋ ಅವನ ಕಥೆಯನ್ನ ಮುಗಿಸ್ತಾರೆ. ತಕ್ಷಣವೇ ಹೊರಗಡೆ ಇದ್ದಿದ್ದ ಇನ್ನೊಬ್ಬ ವ್ಯಕ್ತಿ ಬಸ್ಸಿಗೆ ಹತ್ತಿ ನಮ್ಮ ಹೀರೋವನ್ನ ಸಾಯಿಸೋದಕ್ಕೆ ನೋಡುವಷ್ಟರಲ್ಲಿ ಹೊರಗಡೆ ಇದ್ದಿದ್ದ ಜನರೇ ಅವನನ್ನ ಹಿಡಿದು ಹೊಡೆದು ಕೊಂದು ಬಿಡ್ತಾರೆ. ಆವಾಗ ಬಸ್ಸಿನ ಒಳಗಡೆ ಕರೆಕ್ಟ್ ಆಗಿ 2 ಬುಲೆಟ್ ಏಟು ಸದ್ದು ಕೇಳುತ್ತೆ. ಹಾಗೆ ನಮ್ಮ ಹೀರೋ ನಿಧಾನಕ್ಕೆ ಬಸ್ ಅನ್ನ ಬಿಟ್ಟು ಕೆಳಗಡೆ ಬರ್ತಾನೆ. ಸೊ ಒಳಗಡೆ ಇದ್ದಿದ್ದ ಆ ವ್ಯಕ್ತಿಯನ್ನ ನಮ್ಮ ಹೀರೋ ಶೂಟ್ ಮಾಡಿ ಕೊಂದ್ಬಿಟ್ಟ ಅನ್ಸುತ್ತೆ. ಆದ್ರೆ ನಮ್ಮ ಹೀರೋನ ಮೈಗುವೆ ಬುಲೆಟ್ ಏಟು ಬಿದ್ದಿರುತ್ತೆ. ಸೊ ನಿಧಾನಕ್ಕೆ ನಮ್ಮ ಹೀರೋ ಸಾಯ್ತಿರ್ತಾನೆ. ತಕ್ಷಣವೇ ಮಿಕ್ಕಿರೋ ಜನರೆಲ್ಲ ನಮ್ಮ ಹೀರೋನ ಮತ್ತೆ ಬಸ್ಸಿಗೆ ಹಾಕೊಂಡು ಬೇಗನೆ ಗಾಡಿಯನ್ನು ತಗೊಂಡು ಹೊರಡ್ತಾರೆ. ನಮ್ಮ ಹೀರೋ ಅವನ ಮಗನೇ ಹೀರೋಗೆ ಬಿದ್ದಿರುವ ಬುಲೆಟ್ ಏಟಿನ ಜಾಗಕ್ಕೆ ಕೈಯನ್ನ ಇಟ್ಟು ಬ್ಲೀಡಿಂಗ್ ಆಗೋದನ್ನ ಸ್ಟಾಪ್ ಮಾಡ್ತಿರ್ತಾನೆ. ಬಸ್ ಅನ್ನ ತಗೊಂಡು ಬೇಗನೆ ಬರ್ತಾರೆ. ಆದ್ರೆ ಒಂದು ಸ್ಟೇಜ್ ಗೆ ನಂತರ ನಡೆದೇನೆ ಹೋಗ್ಬೇಕಾಗಿರುತ್ತೆ. ಆದ್ರಿಂದ ಗಾಡಿಯನ್ನು ಸ್ಟಾಪ್ ಮಾಡ್ಬಿಟ್ಟು ಬೇಗನೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋ ಅವನ ಕೈಯಲ್ಲಿ ಆಗ್ತಾನೆ ಇಲ್ಲ. ಆದ್ರೂ ಅವನ ಫ್ಯಾಮಿಲಿ ಸಪೋರ್ಟ್ ಇಂದ ಹೇಗೂ ಕಷ್ಟಪಟ್ಟು ಮೌಂಟೇನಿನ ಟಾಪಿಗೆ ಬಂದು ಸೇರ್ತಾನೆ. ಅಲ್ಲಿ ಮೇಲ್ಗಡೆ ಬಂದು ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಅದ್ಭುತವಾದ ಪ್ರಪಂಚವೇ ಇರ್ತಿದೆ ಅಂತಾನೆ ಹೇಳ್ಬೇಕು. ನಾಶವಾಗಿರುವ ಇಡೀ ಭೂಮಿಯಲ್ಲೇ ನಾಶ ಆಗದೆ ಇರುವ ಒಂದೇ ಒಂದು ಸೌಂದರ್ಯವಾದ ಜಾಗ ಲ್ಯಾಂಡ್ ಅಂದ್ರೆ ಅದು ಇದೇನೆ ಈ ಕ್ರೇಟರ್. ಸೊ ಈ ಜಾಗದಲ್ಲಿ ಮಾತ್ರವೇ ಇವ್ರುಗಳು ಸೇಫ್ ಆಗಿ ಇರೋದಕ್ಕೆ ಆಗುತ್ತೆ. ಈ ಜಾಗ ತುಂಬಾನೇ ಪ್ಯೂರ್ ಆಗಿರ್ತಾ ಇದೆ. ಕುಡಿಯೋದಕ್ಕೆ ಒಳ್ಳೆ ನೀರು, ಚೆನ್ನಾಗಿರುವ ಲ್ಯಾಂಡ್, ಗುಡ್ ನೇಚರ್ ಅಂತ ಎಲ್ಲವೂ ಇರ್ತಾ ಇದೆ. ಸೊ ಈ ಜಾಗದಲ್ಲಿ ಮಾತ್ರವೇ ಇವ್ರುಗಳು ಪರ್ಫೆಕ್ಟ್ ಆಗಿ ಬದುಕೋದಕ್ಕೆ ಆಗುತ್ತೆ. ಆದ್ರೆ ಇಲ್ಲಿಗೆ ಬಂದಿದ್ದ ತಕ್ಷಣ ಇವು ಎಲ್ಲವನ್ನು ನಮ್ಮ ಹೀರೋ ನೋಡಿದ ತಕ್ಷಣ ಅವನ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಹಾಗೆ ಕೊಲಾಪ್ಸ್ ಆಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಏನು ಅಂತ ನೋಡಿದ್ರೆ ಅವನಿಗಾದ ಟೈಮ್ ಬಂದ್ಬಿಟ್ಟಿದೆ. ಫ್ಯಾಮಿಲಿ ಅವರು ಎಲ್ಲರೂ ತುಂಬಾನೇ ಹತ್ಕೊಂಡು ನಮ್ಮ ಹೀರೋಗೆ ಬಾಯ್ ಅಂತ ಹೇಳ್ತಿರ್ತಾರೆ. ಪಾಪ ನಮ್ಮ ಹೀರೋನು ಹೇಗೋ ಫೈನಲ್ ಆಗಿ ಅವನ ಫ್ಯಾಮಿಲಿಯನ್ನ ಒಂದು ಸೇಫ್ ಆದ ಜಾಗಕ್ಕೆ ಕರ್ಕೊಂಡು ಬಂದು ಬಿಟ್ಬಿಟ್ಟ ಅನ್ನೋ ನೆಮ್ಮದಿಯಲ್ಲೇ ಆ ಜಾಗದಲ್ಲಿ ಸಾಯ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಚೆನ್ನಾಗಿರ್ತಿತ್ತಲ್ವಾ ಮೂವಿ? ಸರ್ವೈವಲ್ ಮೂವೀಸ್ ಅಂದ್ರೇನೆ ಹಾಗೇನೆ ಸೂಪರ್ ಆಗಿರುತ್ತೆ. ನಿಮಗೆ ಈ ಮೂವಿ ಇಷ್ಟವಾಗಿದ್ರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ತುಂಬಾನೇ ಇಷ್ಟವಾಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.